ಗುರುರಾಜ್ ಗಂಟಿಹೊಳೆ ಅನ್ನುವಂಥವ್ರು ಈ ವ್ಯಕ್ತಿತ್ವನ ಕಂಡಿಡಿದವ್ರು ಯಾರು? ಗುರುವನ್ನ ಯಾಕೆ ಶಕ್ತಿ ಆಗ್ತದೆ? ನನ್ನ ಭಕ್ತಿ ನಾನು ಇಟ್ಕೊಂಡಿದ್ದೇನೆ. ಇದೆಲ್ಲ ಹೊರಗಡೆ ಬರಬೇಕು ಅನ್ನುವಂಥ ಒಂದು ಸಂಕಲ್ಪ ತಗೊಂಡಿದ್ದಿನ ಹೀಗಿತ್ತು. ನೆಮ್ಮದಿ ಒಂದು ಬೇಕು ಅಂತ ದೇವರನ್ನು ಹೇಳ್ಕೊಂಡ್ರೆ ಬಹುಶಃ ಇವತ್ತಿಗೂ ಈಗಲೂ ಸಂಕಲ್ಪ ಇದೆ. 2019 ಕೋವಿಡ್ ಆ ಸಮಯದಲ್ಲಿ ಸುದ್ದಿಯಾಗಿದೆ ನಿಮ್ಮ ಅನಾನಸ್ ತೋಟ. ಅನಾನಸು ಬೆಳೆದು ರಾಶಿ ಇದೆ, ಕೊಯ್ಲಿಕ್ಕೆ ಜನ ಇಲ್ಲ, ಕೊಯ್ದದ್ದು ತಗೊಂಡು ಹೋಗ್ಲಿಕ್ಕೆ ಜನ ಇಲ್ಲ. ಬೈಂದೂರು ಉತ್ಸವ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಾ, ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿ ಟಾಸ್ಕ್ಗಳು. ಮೋಸ್ಟ್ಲಿ ರಿಸೆಪ್ಷನ್ ಬಂದಿದ್ರು ಅಂತ ಅನ್ಸುತ್ತೆ. ಸಿಟಿಗೂ ಗ್ರಾಮೀಣ ಪ್ರದೇಶದ ಅವಶ್ಯಕತೆ ಇರ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಸಾಮರ್ಥ್ಯ ಇದೆ, ಈ ವ್ಯವಸ್ಥೆ ಇದೆ ಅಂತ ತೋರಿಸ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು. ನಿಮಗೆ ಮರವಂತೆ ಬೀಚ್ ಅನ್ನುವಂಥದ್ದು ಇಲ್ಲಿ ಬರುತ್ತೆ, ಬೀಚ್ಗಳು ಜಾಸ್ತಿ ಬರುತ್ತೆ. ಅಲ್ಲಿ ಪ್ಲಾಸ್ಟಿಕ್ ತೆಗೆಯೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಕೂಡ ಮತ್ತೆ ಅದ್ರ ಬಗ್ಗೆ ಸೋಮೇಶ್ವರ ಬೀಚ್ ಕ್ಲೀನ್ ಮಾಡ್ತಾ 1 ವರ್ಷ ಆಗುವಾಗ ಕಡಲಾನು ಮೊಟ್ಟೆ ಇಡ್ಲಿಕ್ಕೆ ಬರ್ತದೆ. 15-16 ವರ್ಷದ ನಂತರ ನಮಗದ್ರ ಮಾಹಿತಿ ಇಲ್ಲ. ರಾತ್ರಿ ಊರಿನವ್ರು ಫೋನ್ ಮಾಡ್ತಾರೆ, ಕಡಲಾಮೆ ಬಂದಿದೆ ಮೊಟ್ಟೆ ಇಡ್ಲಿಕ್ಕೆ ಅಂತೇಳಿ ಹೇಳಿ. ಏನು ವಿಶೇಷ ಅದರದ್ದೇನೆಲ್ಲ ಕೇಳ್ತಾವೆ. ಅವ್ರು ಹೇಳ್ತಾರೆ, ಮತ್ತೆ ಫಾರೆಸ್ಟ್ನವರು ಫೋನ್ ಮಾಡಿದ್ರು ಅಧಿಕಾರಿಗಳು, ಸ್ವಚ್ಛತೆ ಇದ್ದರೆ ಮಾತ್ರ ಕಡಲಾಮೆ ಬರುದು. ಕಣ್ಣು ಮುಂದೆ ಇರುವಂತ ಯೋಜನೆಗಳು, ಇನ್ನು ಮುಂದೆ ಇರುವಂತ ಯೋಜನೆ ಸರ್ಕಾರ ಅದಕ್ಕೆ ಹೇಗೆ ಸಹಕಾರಿ ಕೊಡಬೇಕು ಅಂತ ಕೇಳ್ತಾನೆ. ನಾನೊಂದು ಮಾತು ಕೇಳಿದೆ, ನಾನೊಂದು ಯೋಜನೆ ರೂಪಿಸ್ತೇನೆ. ಬೆಂಗಳೂರು ಕ್ಷೇತ್ರದ ಎಲ್ಲ ಕೆರೆಗಳು ಸ್ವಚ್ಛವಾಗಿರ್ಬೇಕು, ನೀರು ತುಂಬಿಕೊಂಡಿರ್ಬೇಕು, ಸೇಫ್ಟಿ ಗಾರ್ಡ್ಗಳು ಇರಬೇಕು. ಇದಕ್ಕೊಂದು ಪ್ರಾಜೆಕ್ಟ್ ಅಂತೂ ರೆಡಿ ಮಾಡ್ತಾನೆ. ಉಡುಪಿಯ ದೈವಗಳು ಅಂತ ಬಂದಿದ ತಕ್ಷಣ ನಿಮಗೆ ದೈವಗಳ ಬಗ್ಗೆ ಮಾತಾಡೋದಿದೆ. ನಮ್ಮಲ್ಲಿ ತುಂಬ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಆಮೇಲೆ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಸಂಬಂಧಪಟ್ಟದ್ದು ಏನಿದೆ ಇದನ್ನು ಇವತ್ತಿಗೂ ಗೈಡ್ ಮಾಡೋದು ನಮ್ಮ ದೈವಗಳು. ಕೊನೆಗೂ ದೈವ ಪ್ರಸಾದ ಕೊಟ್ಟು ನಾನು ಇದ್ದೇನೆ ನಿನ್ನ ಜೊತೆಗೆ ಅಂತ ಹೇಳುವುದಕ್ಕಿಂತ ದೊಡ್ಡ ವಿಶ್ವಾಸ ಏನಿದೆ? ನಿಮ್ಮ ಪ್ರಶ್ನೆ ಅದರದ್ದು. ಬೆಂಗಳೂರು ಉತ್ಸವ ಅನ್ನುವಂಥದ್ದನ್ನ ಮಾಡ್ತೀರಾ, ಅದ್ರ ಉದ್ದೇಶ ಏನಾಗಿತ್ತು ಅಂತ ನೋಡಿದ್ರೆ ಇದ್ರ ಹಿನ್ನೆಲೆ ಇದೆ. ಆದ್ರೆ ಬೆಂಗಳೂರು ಉತ್ಸವ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಾ, ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿ ಸ್ಟಾರ್ಸ್ಗಳು. ಮೋಸ್ಟ್ಲಿ ರಿಷಬ್ ಶೆಟ್ಟಿನೂ ಬಂದಿದ್ರು ಅಂತ ಅನ್ಸುತ್ತೆ, ಅದ್ರ ಬಗ್ಗೆ ಹೇಳೋದಿದ್ರೆ. ಬೈಂದೂರು ಉತ್ಸವ ನಮಗೆ ಒಂದು ವಿಶ್ವಾಸ, ಬೈಂದೂರಿಗರಿಗೆ ಒಂದು ವಿಶ್ವಾಸ ಕೊಟ್ಟ ಕಾರ್ಯಕ್ರಮ ಅದು. ನಿಮಗೆ ಒಂದು ರೂರಲ್, ನಾವು ಗ್ರಾಮೀಣ ಪ್ರದೇಶ, ನಮ್ಮಲ್ಲಿ ಇಂಥದ್ದೆಲ್ಲ ಆಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇರ್ತದೆ. ಇದೆಲ್ಲ ನಮ್ಮಲ್ಲಿ ಆಗಲ್ಲಪ್ಪ, ಸಿಟಿ ಅಂತ ಒಂದು ಶಬ್ದ. ಸಿಟಿಗೂ ಗ್ರಾಮೀಣ ಪ್ರದೇಶದ ಅವಶ್ಯಕತೆ ಇರ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಈ ಸಾಮರ್ಥ್ಯ ಇದೆ, ಈ ವ್ಯವಸ್ಥೆ ಇದೆ ಅಂತ ತೋರಿಸ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕಿತ್ತು. ಸೊ ಈ ರೀತಿ ಗ್ರಾಮೀಣ ಮಹಿಳೆಯರ ಸಂಜೀವಿನಿ ಸಂಘಗಳ ಒಕ್ಕೂಟ, ಸಮಾವೇಶ, ಈ ಕಲ್ಪನೆಯಿಂದ ನಿಧಾನಕ್ಕದ ಬೈಂದೂರು ಉತ್ಸವದ ಕಲ್ಪನೆ ಬರ್ತದೆ. ಮೊದಲು ಎಲ್ಲ ಗ್ರಾಮಗಳಲ್ಲಿ ಗ್ರಾಮೋತ್ಸವ ಅಂತ ಮಾಡ್ತಾ, ಆ ಸಂಜೀವಿನಿ ಸಂಘಗಳು ಉತ್ಪಾದನೆ ಮಾಡಿದ ಯಾವುದೇ ವಸ್ತುಗಳನ್ನ ಮಾರ್ಕೆಟ್ ಮಾಡಲಿಕ್ಕೆ ಪ್ರತಿ ಪಂಚಾಯತಲ್ಲಿ ವ್ಯವಸ್ಥೆ ಮಾಡಿದೆವು. ಅದ್ರ ಜೊತೆಗೆ ಎಲ್ಲ ಇಲಾಖೆಗಳು ವರ್ಷಕ್ಕೊಮ್ಮೆ ಪಂಚಾಯಿತಿ ಬರಬೇಕು. ಗ್ರಾಮೋತ್ಸವ ಅಂತೇಳಿ ಹೇಳಿದ್ರೆ ಸಂಜೀವಿನಿ ಸಂಘಗಳ ಪ್ರದರ್ಶನ, ಅವ್ರದ್ದೇ ನೇತೃತ್ವದಲ್ಲಿ ಪಂಚಾಯತಿನ ವ್ಯವಸ್ಥೆಯಲ್ಲಿ ಎಲ್ಲ ಇಲಾಖೆಗಳು ಬರ್ಬೇಕು. ಆ ದಿವಸ ಒಂದು ದಿವಸ ಇಡೀ ಗ್ರಾಮ ಹಬ್ಬ. ಅದನ್ನ ಆರಂಭ ಮಾಡಿದಾಗ ಸ್ವಲ್ಪ ಟಫ್ ಅಂತ ಅನ್ನಿಸ್ತು. ಕೊನೆಗೆ ಹೇಗಿಡಿದ್ರೆ ಕೇಳಿದ್ರೆ ಗ್ರಾಮೋತ್ಸವ ಅಂತ ಹೇಳಿದ್ರೆ ಇಡೀ ಊರಿನ ಹಬ್ಬ ಅಂತ ಆಯ್ತು. ಎಲ್ಲ ಪಂಚಾಯತಿಗಳಲ್ಲಿ ಗ್ರಾಮೋತ್ಸವ ಆಯ್ತು. ಸಂಜೀವಿನಿ ಸಂಘಕ್ಕೆ ವಿಶ್ವಾಸ ಬಂತು. ಸಂಜೀವಿನಿ ಸಂಘದಲ್ಲಿ ಏನಂದ್ರೆ ಹಿಂದೆ ಸ್ತ್ರೀ ಶಕ್ತಿ ಏನಿತ್ತು, ಆರ್ಥಿಕ ಸಬಲೀಕರಣದ ವ್ಯವಸ್ಥೆ. ಸಂಜೀವಿನಿ ಸಂಘ ಅನ್ನೋದು ನನ್ನ ಪ್ರಕಾರ ಅವರು ಎಂಪ್ಲಾಯ್ಮೆಂಟ್ ಇಂದ ಹಿಡಿದು ಎಂಟರ್ಪ್ರೀನಿಯರ್ ಆಗುವಲ್ಲಿಯವರೆಗಿನ ಸಹಕಾರ ಅದು. ಅಲ್ಲಿ ಅವರು ಉದ್ಯಮ ಮಾಡ್ಬೋದು, ಮತ್ತೊಂದು ಮಾಡ್ಬೋದು ಅಂತ. ಬಟ್ ಆ ವಿಶ್ವಾಸ ಕೊಟ್ಟದ್ದು ಈ ಗ್ರಾಮೋತ್ಸವ ಮತ್ತು ಬೈಂದೂರು ಉತ್ಸವ. ಬೈಂದೂರು ಉತ್ಸವ ಆ ರೀತಿ ಗ್ಯಾದರಿಂಗಿಗೆ ಎಷ್ಟಾಗ್ಬೋದು ಒಂದು ಹಳ್ಳಿಯಲ್ಲಿ? ಒಂದು ಬೈಂದೂರು ಅನ್ನೋದು ಗ್ರಾಮ, ನಮ್ಮಲ್ಲಿ ಎಲ್ಲ ಗ್ರಾಮಾಂತರ ಪ್ರದೇಶಗಳು ಇರೋದು. ಆದ್ರೆ ನಮ್ಮ ಪ್ರಯತ್ನ ಹೇಗಿತ್ತು ಕೇಳಿದ್ರೆ, ಬೈಂದೂರಿನವರು ಓದಿ ಬೆಳೆದು ಹೋದವರು ಇಡೀ ಪ್ರಪಂಚದಲ್ಲಿದ್ದಾರೆ. ಬೈಂದೂರು ಕ್ಷೇತ್ರ ಅಂತ ಹೇಳಿದ್ರೆ ಬೈಂದೂರು ಮತ್ತು ಕುಂದಾಪುರ ಹೋಟೆಲ್ ಎಲ್ಲಿಯಾದ್ರೂ ಬ್ರಹ್ಮಲಿಂಗೇಶ್ವರ ಬೋರ್ಡ್ ನೋಡಿದ್ರೆ ಬೈಂದೂರು ಅಂತಲೇ ಅನ್ಕೋಬಹುದು, ಕುಂದಾಪುರ ಅಂತ ಅಂದ್ಕೋಬಹುದು. ಒಟ್ಟು ಕರಾವಳಿಗರು ಆ ರೀತಿ ಇದ್ದಾರೆ. ಸೊ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಬೈಂದೂರು ಉತ್ಸವ ಮಾಡಿದಾಗ ನಿಮ್ಗೆ 3 ಲಕ್ಷ ಜನ ಸೇರ್ತಾರೆ. ಚಿತ್ರಣ ಬದಲಾಗ್ತದೆ. ಸರ್ಕಾರದ ಆರಂಭದಲ್ಲಿ ಕಾಂಗ್ರೆಸ್, ನನ್ನ ಬಿಜೆಪಿ ML ಅಂತ ಆದಾಗ ತುಂಬಾ ಮೊದಲನೇ ವರ್ಷ ಅಂತೂ ತುಂಬಾ ವಿರೋಧ ಮಾಡ್ತಾರೆ. ಮಾಜಿ ಶಾಸಕರನ್ನು ಬರ್ಲಿಕ್ಕೆ ಬಿಡೋದಿಲ್ಲ, ಸಚಿವರನ್ನು ಬರ್ಲಿಕ್ಕೆ ಬಿಡೋದಿಲ್ಲ, ಎಲ್ಲ ಆಗ್ತದೆ. ನಾನು ಸಚಿವರಿಗೆ ಹೇಳಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಇಷ್ಟು ದೊಡ್ಡ ಕಾರ್ಯಕ್ರಮ ಈ ಜಿಲ್ಲೆಯ ಉಸ್ತುವಾರಿಯಾಗಿ ನೀವು ಭಾಗವಹಿಸುವುದಿಲ್ಲ, ಹೋಗ್ಲಿ ಕೊನೆಗೆ ಏನಾಯ್ತು ಅಂತ ವಿಚಾರಿಸುವುದಿಲ್ಲ, ಹೇಗೆ ನೀವು ಉಸ್ತುವಾರಿ ಅಂತ ಆಗ್ತೀರಿ ಅಂತ ಒಂದ್ಸತಿ ಸಭೆಯಲ್ಲೇ ಮೈಕಲ್ಲೇ ಕೇಳಿದೆ. ಮುಂದಿನ ವರ್ಷ ಬರ್ತೇನೆ ಅಂತ ಹೇಳಿದ್ರು. ಈ ವರ್ಷ 2ನೇ ವರ್ಷ ಮಾಡಿದೆವು, ಇನ್ನೂ ಚೆನ್ನಾಗಾಯ್ತು. ಬಂದ್ರು, ಅವ್ರು ಕೊಟ್ಟ ಮಾತಿನ ಪ್ರಕಾರ ಬಂದು ಈ ಕಾರ್ಯಕ್ರಮ ಗ್ರಾಮ ಸ್ವರಾಜ್ಯ
ಅಥವಾ ಗಾಂಧೀಜಿಯವರ ಕಲ್ಪನೆಯ ಗ್ರಾಮ ಸಬಲೀಕರಣದ ಕಾರ್ಯಕ್ರಮ ಇದು ಚೆನ್ನಾಗಾಗ್ಲಿ, ನಾನು ಪೂರ್ತಿ ಸಪೋರ್ಟ್ ಇದೆ ಅಂತ ಸಭೆಯಲ್ಲಿ ಹೇಳಿ ಹೋಗ್ತಾರೆ. ಮತ್ತು ಅವ್ರು ಬರುವಾಗಲೂ ಜನ ಆ ರೀತಿ ಇದ್ರು. ಇಡೀ ಬೈಂದೂರು, ಇಡೀ ಊರು, ಸುತ್ತಮುತ್ತ 2-3 ಜಿಲ್ಲೆಯಿಂದ ಭಾಗವಹಿಸಿದ ಕಾರ್ಯಕ್ರಮ ಆಗಿತ್ತು. ನಮಗೇನು ವಿಶ್ವಾಸ ಕೇಳಿದ್ರೆ, ಆ ಕಾರ್ಯಕ್ರಮ ನೋಡಿದ್ಮೇಲೆ ತುಂಬಾ ಕಂಪನಿಗಳು, ತುಂಬಾ ಸಂಸ್ಥೆಗಳು, ಬೈಂದೂರು ಒಂದು ಜಾಗ, ಬೈಂದೂರಲ್ಲೂ ಒಂದಷ್ಟು ಮಾಡಬಹುದು, ಬೈಂದೂರಿಗರಿಗೂ ಇನ್ನು ಬೈಂದೂರು ತುಂಬಾ ಇಂಪ್ರೂವ್ ಆಗಿದೆ, ಹೀಗೆಲ್ಲ ಮೈಂಡ್ ಸೆಟ್ ಚೇಂಜ್ ಮಾಡಿದಂತ ಒಂದು ಕಾರ್ಯಕ್ರಮ ಅದು. ಅಪವಾದಗಳು ಒಂದಷ್ಟು ಬಂತು, ವಿರೋಧಗಳು ಒಂದಷ್ಟು ಬಂತು. ನಾನಿಲ್ಲಿ ಆದ್ರೂ ಅದನ್ನು ನೋಡಿದೆ ಅಂತೇಳಿ ಹೇಳಿದ್ರೆ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗುದಿಲ್ಲ. ತುಂಬಾ ಹತ್ರದವ್ರು ಸಲಹೆ ಕೊಟ್ರು, ಎಂತಕ್ಕದಲ್ಲ ಸುಮ್ಮನೆ ಹೆಸರು ಹಾಳು ಮಾಡ್ಕೊಳ್ಳೋದು, ಇಷ್ಟು ಕಷ್ಟಪಟ್ಟದಲ್ಲದೆ ಅದರಲ್ಲಿ ಹಣ ಮಾಡ್ಕೊಂಡ್ರು ಮತ್ತೊಂದು ಬರ್ತದಲ್ಲ ಅಂತೇಳಿ ಹೇಳಿ ನಾನು ಹೇಳಿದ್ದೆ. ನಾವು ಎಲ್ಲ ಕೇಳಿದ್ದೇವಲ್ಲ, ಕಾಲಿಗೆ ಕಲ್ತಾಗ್ತಿದೆ ಅಂದ್ರೆ ನಡೀತಿದ್ದೇವೆ ಅಂತ ಲೆಕ್ಕ, ಸುಮ್ಮನಿತರ ಏನೂ ಆಗುದಿಲ್ಲ ಅಂತೇಳಿ ಹೇಳಿ. ಸೊ ಮಾಡ್ತಾ ಹೋಗ್ಲೇಬೇಕು. ಅದಕ್ಕೆ ಸ್ವತಂತ್ರವಾದ ಸಮಿತಿ, ಆರ್ಥಿಕ ವ್ಯವಸ್ಥೆ ಅವರಿಗೆಲ್ಲ ಮಾಡಿ ಕಲಿಸಿಕೊಟ್ಟು ನಾನು ಬೆನ್ನಿಗೆ ನಿಂತಿದ್ದೇನೆ. ಈ ಉತ್ಸವ ಫೆಸ್ಟಿವಲ್ ಎಲ್ಲ MLA ಆಗಿ ನಾನು ಮಾಡೋದಲ್ಲ ಅಂತ ನಂಗೆ ಗೊತ್ತು. ಆದ್ರೆ ಅದು ಯಾವುದೋ ಸಿಟಿಯಲ್ಲಿ ಆದ್ರೆ ನನ್ನ ಅವಶ್ಯಕತೆ ಇಲ್ಲ, ನನ್ನ ಊರಲ್ಲಿ ಮೊದಲೇ ಏನ್ ಮಾಡ್ಬೇಕು ನಾನೇ ಮಾಡ್ಬೇಕಲ್ಲ ಅಂತೇಳಿ ಹೇಳಿ. ಸೊ ಬೈಂದೂರು ಉತ್ಸವ ಅನ್ನೋದು ಇವತ್ತೊಂದು ಬೈಂದೂರಿನ ವಿಶ್ವಾಸದ ಭಾಗ. ಇನ್ನೊಂದು 2 ವರ್ಷದಲ್ಲಿ ಅದು ಸ್ವತಂತ್ರ ಆಗ್ತದೆ, ನಾವಿಲ್ಲದೆವು ನಡ್ಕೊಂಡು ಹೋಗುವಾಗ್ತದೆ. ಸ್ವದೇಶಿ ಜಾಗರಣ ಮಂಚಿನವ್ರು ಸಹಿತ ಅದನ್ನ ಈ ರೀತಿ ಅವರು ಸ್ವದೇಶಿ ಸಮ್ಮೇಳನ ಅಂತ ಮಾಡ್ತಾರೆ, ಸ್ವಲ್ಪ ಆ ಸ್ವರೂಪಕ್ಕೆ ಮಾಡಿ ಅಂತ ಹೇಳಿದ್ದಾರೆ. ಬಹುಶಃ ಈ ವರ್ಷ ಅವರ ಮಾರ್ಗದರ್ಶನದಲ್ಲಿ ಅದನ್ನ ಮಾಡ್ತೇವೆ. ಅಲ್ಲಿಗೆ ಅದೊಂದು ಕಾರ್ಯಕ್ರಮ ಸ್ವತಂತ್ರ ಆಗಿ ಹೋಗ್ತದೆ. ಸೊ ಅಪವಾದಗಳಂತಲ್ಲಿ ಹೇಳುವಂತದ್ದಕ್ಕೆ ನಾವು ಎಷ್ಟೊತ್ತಿಗೂ ಸ್ವಾಗತ ಇಟ್ಟುಕೊಂಡಿದ್ದೇವೆ. ಅದು ಬರ್ತದೆ. ಮತ್ತೆ ಇದ್ದದ್ದು ಆ ಜಾಗದಲ್ಲಿ, ನಾನು ಎಲ್ಲಿಯೋ ಸಂಘಟನೆ ಕೆಲಸ ಮಾಡ್ತಾ ಇದ್ದೆ, ಯಾವುದೋ ಧಾರ್ಮಿಕ ಕೇಂದ್ರದ ಕೆಲಸ ಮಾಡ್ತಾ ಇದ್ದೆ ಅಂತ ಹೇಳಿದಾಗ ಅಲ್ಲಿ ಪ್ರತಿ ಅಪವಾದಕ್ಕೂ ಅದೇನಂತ ತುದಿ ಮುಟ್ಟಿಸ್ಬೇಕು. ಆದ್ರೆ ನಾನು ಇರುವುದೇ ರಾಜಕೀಯದಲ್ಲಿ 2 ಪಕ್ಷ ಇರಲೇಬೇಕು. 2 ಪಕ್ಷದವರು ಮತ್ತೆ ಎದುರಿನ ಪಕ್ಷ ಅನ್ನೋದು ಇದೇ ಒಂದು ಕೆಲಸದಲ್ಲಿ ಇರ್ತಾರೆ. ನಮ್ಮನ್ನ ಮಿರರ್ ಆಗಿ ನಾವು ದಾರಿ ತಪ್ಪದಾಗ ನೋಡ್ತಾರೆ, ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಆದ್ರೆ ನಾನು ಅಂದ್ಕೊಳ್ಳೋದು, ಚುನಾವಣೆಯಿಂದ ಇಲ್ಲಿಯವರೆಗೆ ಗೊತ್ತಿಲ್ಲ, ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅಪವಾದಕ್ಕೊಳಗಾಗಿರ್ಬೋದು, ನನಗಂತೂ ವಿಶಿಷ್ಟ ಅಂತ ಅಂದ್ಕೊಂಡಿದ್ದೇನೆ. ಮೊನ್ನೆ ಒಂದು ಅಪವಾದ ಬಂತು, ನಾನು ಲಿಸ್ಟ್ ಬರೆಯೋದು, ಪ್ರತಿ ಸರ್ತಿ ಕತೆ ಬರೆದಾಗ ಲಿಸ್ಟ್ ಬರೀತಾ ಹೋಗೋದು. ಮೊನ್ನೆ ಬರೆದದು 76ನೇ ಅಪವಾದ. ನನಗೆ ಅದು ಯಾವ ರೀತಿ ಅಪವಾದ ಹಾಕ್ತಾರೆ, ಹೇಗೆ ಕತೆ ಸೃಷ್ಟಿ ಮಾಡ್ತಾರೆ ನನಗೆ ಅರ್ಥ ಆಗುದಿಲ್ಲ. ಎಲ್ಲಿವರೆಗೆ ಕೇಳಿದ್ರೆ, ಎಲ್ಲಿಯೋ ಒಂದ್ ಕಡೆ ಬಹುಶಃ ನನ್ನನ್ನು ಒಬ್ಸರ್ವ್ ಮಾಡೋ ಹಿರಿಯರು ಅವ್ರ ಮೈಂಡ್ ಡಿಸ್ಟರ್ಬ್ ಆಗ್ಬೇಕು ಅಂತ ಅವರ ಭ್ರಮೆ ಇರ್ಬೋದು. ಈ ಕೆಲವೊಮ್ಮೆ ಅರ್ಧ ಸಂಘಟನೆ, ಅರ್ಧ ಪಕ್ಷ, ಅರ್ಧ ಸಿದ್ಧಾಂತ ಗೊತ್ತಿರುವವರ ಸಮಸ್ಯೆ ಅದು. ಹೀಗೆ ಅಪವಾದ ಹಾಕಿ ಬಿಟ್ರೆ ಹಿರಿಯರು ಕೈ ಬಿಟ್ಟು ಬಿಡ್ತಾರೆ ಅಂತೇಳಿ ಹೇಳೋದು. ನನ್ಗೆ ಹೇಗೆ ಕೇಳಿದ್ರೆ, ನನ್ನ ಅಕ್ಕ ಒಬ್ರು ಬಂದೊಂದ್ ದಿವಸ, ನಿನ್ ಬಗ್ಗೆ ತುಂಬಾ ಬೇಜಾರಾಯ್ತು ಅಂತ ಹೇಳಿದ್ರು. ಯಾಕೆ ಕೇಳಿದೆ, ನೀನು ಗೋವಾದಲ್ಲಿ 10 ಕೋಟಿಯ ಹೋಟೆಲ್ ಹೊಂದಿದ್ಯಂತೆ, ನೀನು ನನಗೆ ಹೇಳಲಿಲ್ಲ. ನನ್ನ ಬಗ್ಗೆ ತುಂಬಾ ಪ್ರೀತಿ ಇರುವವರು. ನನಗೆ ಯಾವುದಕ್ಕೆ ಉತ್ತರ ಕೊಡ್ಬೇಕಂತ ಗೊತ್ತಾಗಿಲ್ಲ. ಬಸ್ಸಿಗೆ ಉತ್ತರ ಕೊಡ್ಲಾ, ಇದು ಹೋಟೆಲಿಗೆ ಉತ್ತರ ಕೊಡ್ಲಾ, ಅಕ್ಕನಿಗೆ ಉತ್ತರ ಕೊಡ್ಲಾ, ಅಪವಾದಕ್ಕೆ ಉತ್ತರ ಕೊಡ್ಲಾ? ಅವ್ರು ಅದನ್ನು ಬಲವಾಗಿ ನಂಬಿಕೊಂಡು ಹೀಗಂತೆ ಸುದ್ದಿ ಮಾರಾಯ ಹೌದಾ ಅಂತ ಕೇಳಿದ್ರೆ ನಂಗೆ ಅಷ್ಟು ಶಾಕ್ ಆಗ್ತಿರ್ಲಿಲ್ಲ. ನೀನು ನನ್ನ ಹೋಟೆಲ್ ಕರ್ತಿಲ್ಲ ಅಂದ್ಬಿಟ್ರು. ನಾನು ಎಲ್ಲಿಗೆ ಹೋಗುದು ಅಂತ ಆಮೇಲೆ 5 ನಿಮಿಷ ಕೂತು ರಾಜಕೀಯದ ಕತೆ ಹೇಳಿ, ಈ ರೀತಿ ವಿಷಯ ಹೇಳಿ, ಕೊನೆಗೆ ಅವ್ರಿಗೆ ಹೇಳಿ ಕಳಿಸಿದೆ, ಆ ಹೋಟೆಲ್ ಎಲ್ಲಿಯಾದ್ರೂ ಸಿಕ್ಕಿದ್ರೆ ಒಂದು ಹೇಳಿ, ಸ್ವಲ್ಪ ಸಮಸ್ಯೆಗೆ ಸ್ವಲ್ಪ ಅದ್ರ ಪರಿಹಾರ ಆಗ್ಬೋದು ನೋಡಿ ಅಂತ ಹೇಳಿದೆ. ಇದಕ್ಕಿಂತೂ ಚಂದ ಅಂತೇಳಿ ಹೇಳಿದ್ರೆ, ನಮ್ಮ ಮಹಿಳಾ ಮೋರ್ಚಾದ ಒಬ್ರು ಕಾರ್ಯಕರ್ತೆ, ಮಂಗಳೂರಿನವರು, ಅವರು ಒಂದ್ ದಿವಸ ಫೋನ್ ಬಂತು, ಒಬ್ರು ಪೊಲೀಸ್ ಫೋನ್ ಮಾಡಿ ಕೊಟ್ಟದವರಿಗೆ. ಕೇಳಿದೆ, ಏನಕ್ಕ ಅಂತ ಕೇಳಿದೆ. ಮಂಗಳೂರಿನ ಹಾಸ್ಪಿಟಲ್ ಅಡ್ಮಿಟ್ ಇದ್ದಾರೆ, ಆಕ್ಸಿಡೆಂಟ್ ಆದದ್ದು ಉಪ್ಪಿನಂಗಡಿಯಲ್ಲಿ ಬೆಂಗಳೂರಿಂದ ಬರುವಾಗ. ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅವ್ರು ಒಪ್ತಾ ಇಲ್ಲ. ಪೊಲೀಸ್ ಏನ್ ಹೇಳ್ತಾರೆ, ಇನ್ಶೂರೆನ್ಸ್ ಪ್ರೋಸೆಸ್ ಕಂಪ್ಲೇಂಟ್ ಆಗ್ಬೇಕು. ಅವರು ಒಪ್ತಾ ಇಲ್ಲ. ಎಂತಕ್ಕೆ ಕೇಳಿದೆ, ಎಂತಕ್ಕೆ ಕೇಳಿ ಅವ್ರ ಹತ್ರ ಕೇಳುವಾಗ, ನಿಮ್ಮ ಬಸ್ ಅಂತೆ, ನಾನು ಕಂಪ್ಲೇಂಟ್ ಕೊಡೋದು ಸರಿಯಲ್ಲ ಅಂತ ಹೇಳಿದ್ರು. ನನ್ಗೆ ಅರ್ಥ ಆಯ್ತು ವಿಷಯ. ಹೇಳಿದೆ, ಮೊದಲು ಕಂಪ್ಲೇಂಟ್ ಕೊಡಿ, ಪ್ರೋಸೆಸ್ ಮುಂದುವರಿಬೇಕು, ನನ್ನ ಬಸ್ ಆದದ್ದು ಅಡ್ಡಿಲ್ಲ ಅಂತ ಹೇಳಿದೆ. ಅದಾದ್ಮೇಲೆ ಯಾವ ಬಸ್ಸು ಕೇಳಿದೆ, ಅವ್ರ ಹೆಸರು ಹೇಳಿದ್ರು. ಆ ಬಸ್ಸಿನವರು ಒಂದೇ ಸರ್ತಿ 5 ಬಸ್ಸನ್ನ ಬಿಡುಗಡೆ ಮಾಡ್ತಾರೆ ಬೈಂದೂರಿಂದ ಬೆಂಗಳೂರಿಗೆ ಅಂತೇಳಿ. ಅದ್ರ ಉದ್ಘಾಟನೆ ನಾನು ಮಾಡಿದ್ದೆ. ಆ ಉದ್ಘಾಟನೆ ಮಾಡಿದ್ದನ್ನ, ಅದು ಬಸ್ ನಂದೇ ಅನ್ನುವಂತ ಒಂದು ಕತೆ ಸೃಷ್ಟಿಯಾಗಿ ನಮ್ಮ ಕಾರ್ಯಕರ್ತೆ ಒಬ್ಬರಿಗೆ ಹೋಗುದವ್ರು, ಅವರು ಅದನ್ನ ನಂಬ್ಕೊಳ್ಳೋದು. ಅಣ್ಣ ನಿಮ್ ಬಸ್ಸಲ್ಲಿದ್ದೆ, ನಿಮ್ ಬಸ್ಸಲ್ಲಿ ಆಕ್ಸಿಡೆಂಟ್ ಆಯ್ತಂತ. ಒಂದು ಖುಷಿ, ನನ್ನ ಬಸ್ ಅಂತ ಹೇಳಿದ್ದಕ್ಕೆ, ಪರವಾಗಿಲ್ಲಲ್ಲ, ಯಾರ್ದೋ ಬಸ್ಸಲ್ಲಿ ನಾನು ಓಡಾಡುವಾಗ ನನ್ನ ಬಸ್ ಅಂದ್ರಲ್ಲ ಅಂತ ಖುಷಿ. ಆದ್ರೂ ಎಷ್ಟು ಬಲವಾಗಿ ನಂಬ್ಕೋತಾರೆ ಅಂತೇಳಿ ಹೇಳಿ. ಕುಂದಾಪುರ ಕನ್ನಡದಲ್ಲಿ ಒಂದು ನಿರ್ನೀಲಿ ಅಂತೇಳಿ ಹೇಳಿ ಒಂದು ಶಬ್ದ ಇದೆ. ನಿರ್ನೀಲಿ ಅಂತೇಳಿ ಹೇಳಿದ್ರೆ,
ನಿಮಗೆ ಹೌದು ಹೌದು ಅನ್ನುವಂತೆ ಕತೆ ಕಟ್ಟಿ ಬಿಡುವ ಸಂದರ್ಭ. ನನಗಿಂತ ಕತೆಗಳು ಇದೆಲ್ಲ ಪಾಸಿಟಿವ್, ಸ್ವಲ್ಪ ಕೇಳಲಿಕ್ಕೆ ಚೆನ್ನಾಗಿದೆ. ಕೇಳಲಿಕ್ಕೆ ಚೆನ್ನಾಗಿಲ್ಲದ ಕತೆಗಳೆಲ್ಲ ತುಂಬಾ ಇದೆ. ಮನೆಗೆ ಪತ್ರ ಬರುವುದು, ನನಗೆ ಇನ್ನೊಂದು ಕುಟುಂಬ, ಹೆಂಡತಿ ಮಕ್ಕಳಿದ್ದಾರೆ, ನನಗೆ ತೊಂದರೆ ಆಗಿದೆ ಅಂತೇಳಿ ಹೇಳಿ ಅನಾಮಧೇಯ ಪತ್ರಗಳು ಬರುವುದು. ನನ್ನ ಮನೆಯವರೆಲ್ಲ ಓದುದು. ಫಸ್ಟ್ ಗಡಿಬಿಡಿ ಆಗ್ತಿದ್ರು. ಈ ಹಳ್ಳಿಯಲ್ಲಿ ಸಣ್ಣ ಅಪವಾದಕ್ಕೆ ಜೀವ ಬಿಡುವ ಕತೆ. ಈ ಪೂರ್ತಿ ಕತೆಗಳವರನ್ನು ತಲುಪಿ ಅವ್ರು ಗಟ್ಟಿ ಆದ್ರೆ ಪರವಾಗಿಲ್ಲ, ದಿನ ಶಾಕ್ ಆಗುವಷ್ಟು ಅಪವಾದಗಳು ಸುದ್ದಿಗಳು ಬರ್ತಾ ಇರ್ತದೆ. ಚುನಾವಣೆ ಸಂದರ್ಭದಲ್ಲಿ ಒಂದು ವಿಡಿಯೋ ಮಾಡಿಬಿಟ್ಟಿದ್ರು. ಆ ಕತೆ ಅದು ಪೂರ್ತಿ ಎಲ್ಲಿಂದ ಅಂತಲೇ ನನಗೆ ಗೊತ್ತಾಗುದಿಲ್ಲ. ಪೂರ್ತಿ ಕತೆ ಕಟ್ಟಿ ಹೀಗೀಗಾಗಿದೆ ಅಂತ ನಾನು ಯಾರೋ ತಂದು ತೋರಿಸಿದ್ರು. ಕೇಸ್ ಕೊಡುವ, ಕಂಪ್ಲೇಂಟ್ ಕೊಡುವ ಅಂತೇಳಿ. ನಾನು ಹೇಳಿದೆ ಆಲ್ರೆಡಿ ಆ ವಿಡಿಯೋ ಒಂದಷ್ಟು ಜನರನ್ನು ತಲುಪಿದೆ, ಇನ್ನೊಂದಷ್ಟು ಜನರನ್ನು ತಲುಪಲಿಲ್ಲ. ನಾ ಕಂಪ್ಲೇಂಟ್ ಕೊಟ್ಟು ಆ ವಿಡಿಯೋ ಎಲ್ರಿಗೆ ತಲುಪಾಗೆ ಮಾಡೋದು ಬೇಡ, ಅದ್ರದ್ದು ಏನು ಪರಿಣಾಮ ಆಗ್ತದೆ ಹಾಕೊಳ್ಳಿ ಅಂತೇಳಿ ಹೇಳಿ. ನಾನು ಈ ಸಂದರ್ಭದಲ್ಲಿ ತುಂಬಾ ಜನ ನಮ್ಮ ಕಾರ್ಯಕರ್ತರು ಬಂದು ಅದಕ್ಕೆ ಸ್ಟೇಟ್ಮೆಂಟ್ ಕೊಡಬೇಕು, ಅದರ ಉತ್ತರ ಕೊಡಬೇಕು ಅಂದಾಗ ನಾನು ಒಂದು ಸಂದರ್ಭವನ್ನು ನೆನ್ಪು ಮಾಡಿದೆ. ಟಿಕೆಟ್ ಆಗುವ ಸಂದರ್ಭದಲ್ಲಿ ಆಗ್ತದೆ, ಆಗುದಿಲ್ಲ, ಅವನಿಂದ ಕಷ್ಟ, ಬೈಂದೂರಿನಲ್ಲಿ ಕಷ್ಟ, ಇಂಥದ್ದೆಲ್ಲ ಆಗುವಾಗ ನಮ್ಮ ಬಗ್ಗೆ ಒಂದು ಅಚಲ ವಿಶ್ವಾಸ ಇಟ್ಟವ್ರು ಇರ್ತಾರೆ, ಕ್ಷೇತ್ರದ ಬಗ್ಗೆ ವಿಶ್ವಾಸ ಇಟ್ಟವ್ರು ಇರ್ತಾರೆ, ಒಂದು ದೇವರ ಆಶೀರ್ವಾದ ಇರ್ತದೆ. ನಾನು ಏನು ಅಂತೇಳಿ ಹೇಳಿ ಒಂದು ತೀರ್ಮಾನ ತಕೊಂಡು ಒಂದು ನಿರ್ಣಯಕ್ಕೆ ಬಂದಿರ್ತಾರೆ. ಕೊನೆಗೂ ಅವರು ನಮ್ಮ ಬಗ್ಗೆ ವಿಶ್ವಾಸ ಇಟ್ಕೊಂಡಿರ್ತಾರೆ. ನಾನು ಈಗಲೂ ಉಳಿಸ್ಕೊಳ್ಬೇಕಾದ್ದು ನನ್ನ ಬಗ್ಗೆ ನಂಬಿಕೆ ಇಟ್ಟವ್ರದ್ದು. ನಂಬಿಕೆ ಇಡದ ಮತ್ತೊಂದು ಲೋಕ ಇದೆ, ಆ ಲೋಕದ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡ್ರೆ ಆಗೋದಿಲ್ಲ. ಸೊ ದೇವರು ಎಷ್ಟು ದಿವಸ ಅವಕಾಶ ಕೊಟ್ಟಿದ್ದಾನೆ ಇದರಲ್ಲಿ, ನಾನು ಹೇಗೆ ಬದುಕಬೇಕು ಆ ರೀತಿ ಒಂದು ಬದುಕಿ ತೋರಿಸೋದು ಒಂದು ಕೆಲಸ ಅಂತ ಇಟ್ಟುಕೊಂಡಿದ್ದೇನೆ. ಉಳಿದದೆಲ್ಲವೂ ದೇವರ ಇಚ್ಛೆ ಪ್ರಕಾರ ಬರುವುದು ಹೋಗುದು ನಡೀತಾ ಇರ್ತದೆ ಅಂತ ಕೊನೆಯಲ್ಲಿ ಒಂದು ಮಾತು ಯಾರೋ ಹೇಳ್ತಾ ಇರ್ತಾರೆ, ಅಪವಾದಗಳು ಅಳಿತದೆ, ಕೆಲಸಗಳು ಉಳಿತದೆ ಅಂತೇಳಿ ಹೇಳಿ. ಸೊ ಅದು ಉಳಿಯುವಂತ ಕೆಲಸಗಳು ಒಂದಷ್ಟು ಮಾಡಬೇಕು ಅಂತೇಳಿ ಹೇಳಿ ಹೋಗ್ತಾ ಇದ್ದೇನೆ. ಪ್ರತಿಯೊಬ್ರು ಕೂಡ ಗ್ರಾಮಗಳಿಗೆ MLA ಹೋಗುವಂಥದ್ದು ದೊಡ್ಡ ಸುದ್ದಿ. ನೀವೊಂದು ಗ್ರಾಮ ಸಂವಾದ ಅಂತ ಹೇಳಿ ಮಾಡ್ತಿದ್ರೆ, ಅದ್ರ ಬಗ್ಗೆ ಹೇಳೋತಿದ್ರೆ. ನಾವು ಆರಂಭದಲ್ಲಿ ಗ್ರಾಮ ಸಂವಾದ ಅಂತ ಮಾಡಿದೆವು. ಗ್ರಾಮ ಸಂವಾದ ಅಂತೇಳಿ ಹೇಳಿದ್ರೆ ಪ್ರತಿ ಗ್ರಾಮದಲ್ಲಿ ನಮ್ಮ ಕಾರ್ಯಕರ್ತರೊಬ್ಬರ ಮನೆ, ಇಲ್ಲ ಊರಿನ ಯಾವುದಾದ್ರೂ ಭಜನಾ ಮಂದಿರ, ದೇವಸ್ಥಾನ, ಕೆಲವೊಮ್ಮೆ ಮಲೆನಾಡಿನ ಗ್ರಾಮಗಳಲ್ಲಿ ಅಂದ್ರೆ ಬೆಟ್ಟದ ತಪ್ಪಲಿನ ಗ್ರಾಮಗಳಲ್ಲಿ ಬೆಟ್ಟದ ಮೇಲೆ ಎಲ್ಲಿ ಒಂದು ಕಡೆ ಜಾಗ, ಅಲ್ಲಿ ಊರಿನವರೆಲ್ಲ ಸೇರೋದು. ಸೇರಿ ಆರಾಮಾಗಿ ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು ಅವರ ಎಲ್ಲ ವಿಷಯಗಳನ್ನ ಮಾತಾಡೋದು. ಅಲ್ಲಿ ಅವ್ರಿಗೆ ತುಂಬಾ ಸರ್ತಿ ಏನಾಗಿರ್ತದೆ, ನಾನು ನೋಡಿದ್ದು MLA ಅಂತ ಹೇಳಿದ್ರೆ ಏನೋ ಒಂದು ಮ್ಯಾಜಿಕ್ ಮಾಡ್ತಾರೆ, ಅಥವಾ ಅವ್ರ ಹತ್ರ ಬೇಕಾದಷ್ಟು ಇರ್ತದೆ, ಅವ್ರ ಹತ್ರವೋ ಸರ್ಕಾರದಲ್ಲೋ. ಅವ್ರು ಮನ್ಸು ಮಾಡಿದ್ರೆ ಈ ರಸ್ತೆ ಆಗಿಬಿಡ್ತದೆ, ಇಲ್ಲಿಗೆ ಕರೆಂಟ್ ಬಂದು ಬಿಡ್ತದೆ, ಇಲ್ಲಿಗೆ ಬ್ರಿಡ್ಜ್ ಆಗಿಬಿಡ್ತದೆ, ಹೀಗೇನೋ ಒಂದಷ್ಟು ಇರ್ತಾರೆ ತುಂಬಾ ಮುಗ್ಧತೆ ಇರುವಲ್ಲಿ. ಅವರಿಗೆ ಹೋಗಿ ಕೂತಾಗ MLAನೂ ನಮ್ಮ ಥರನೇ, ಮತ್ತು ಅವರು ಒದ್ದಾಡಿಯೇ ತರುವುದು, ಹೀಗೆಲ್ಲ ಇರ್ತದೆ. ಇಲ್ಲದೆ ಇದ್ರೆ ಸಿಕ್ಕಾಗ ಏನು ಹೇಳೋದು, ಬೈಯೋದು, ಆಕ್ರೋಶ. ನಿಮ್ಮನೆ ರಸ್ತೆ ಹೀಗಿದ್ರೆ ಇರ್ತಿದ್ರ, ನಿಮ್ಮನೆ ಸೇತುವೆ ಹೀಗೆ ಇದ್ರೆ ಇರ್ತಿದ್ರ, ನಿಮ್ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿ ಹೀಗಿದ್ರೆ ಇರ್ತಿದ್ರ, ಹೀಗೆ ಒಂದು ಆಕ್ರೋಶದಲ್ಲಿ ಪಾಪ ಕೇಳ್ತಾರೆ. ಅದಕ್ಕೋಸ್ಕರ ತುಂಬಾ ಸರ್ತಿ ನಾನು ಕೇಳಿದೆ ಬೇರೆ ಬೇರೆ ಕಡೆಗಳಲ್ಲಿ, ಜಾಸ್ತಿ ಜನರಿಗೆ ಸಿಕ್ಕರೆ ಈ ಸಮಸ್ಯೆ ಇಂಥದ್ದೆಲ್ಲ ಮಾತಾಡ್ತಾರೆ, ಅಪರೂಪಕ್ಕೆ ಸಿಗ್ಬೇಕು ಅಂತೆಲ್ಲ ಏನೆಲ್ಲ ಹೇಳ್ತಿದ್ರು. ಬಟ್ ನಾನೊಂದು ನಿಶ್ಚಯ ಮಾಡಿದ್ದೇನೆ, ನನಗೆ ಬೈಂದೂರಿನ ಅಷ್ಟು ಮನೆಗಳು, ಅಷ್ಟು ಕುಟುಂಬಗಳು ನನಗೆ ಗೊತ್ತಾಗಬೇಕು. ನಮ್ಮಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟರದೊಂದು ಉದಾಹರಣೆ ಯಾವಾಗಲೂ ಹೇಳ್ತೇವೆ. ಅವ್ರ ಉದಾಹರಣೆ ಹೇಗೆ ಹೇಳಿದ್ರು ಕೇಳಿದ್ರೆ, ಪ್ರತಿ ಮನೆಯ ರೇಷನ್ ಕಾರ್ಡಿನಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಮಾಹಿತಿ ಇದೆ ಅನ್ನುವಂಥ ಒಂದು ಉದಾಹರಣೆ ಕೊಡೋದು ಅವರಿಗೆ. ಮತ್ತು ಅವ್ರ ಮಾಹಿತಿಯೂ ಅಷ್ಟಿತ್ತು. ಮನೆಯವರು ಬಂದಾಗ ಅವರ ವಿವರಣೆಯಿಂದ ಹಿಡಿದು, ಅವರ ಪರಿಸ್ಥಿತಿಯಿಂದ ಹಿಡಿದು, ಅವರ ಎಲ್ಲಾ ಪಿಕ್ಚರ್ಗಳನ್ನು ಕಲೆಕ್ಟ್ ಮಾಡ್ತಿದ್ರು ಅವರು. ಸೊ ಆ ರೀತಿ ಶ್ರೀನಿವಾಸ ಶೆಟ್ಟರ್ ಬಗ್ಗೆ ಇತ್ತು. ನಂಗೆ ಅದೊಂದು ಮಾಡೆಲ್. ಅದೇ ಸಂಘದಲ್ಲಿ ಆದರೆ ನಾವು ಸೀತಾರಾಮಣ್ಣನ ಬಗ್ಗೆ ಹೇಳ್ತೇವೆ. ಅವರಿಗೆ ಪ್ರತಿ ಉಪವಸತಿಯ ಕಾರ್ಯಕರ್ತರ ಗುಂಪಿನ ಪರಿಚಯ ಇದೆ ಅಂತೇಳಿ ಹೇಳಿ, ಇದೆರಡು ನನ್ನ ಕಣ್ಣೆದುರಿಗೆ ಇರೋದು. ಹಾಗಾಗಿ ನನಗೇನು ಕೇಳಿದ್ರೆ ಪ್ರತಿ ಕುಟುಂಬ ಪರಿಚಯ ಮಾಡ್ಕೋಬೇಕು ಅಂತೇಳಿ ಹೇಳಿ ಗ್ರಾಮ ಸಂವಾದಕ್ಕೆ ಹೋದಾಗ ಅದು ಸ್ಟೋರಿ, ಒಟ್ಟು ಆ ಊರಿನ ಕತೆ ಏನಾಯ್ತು, ಹೇಗಾಯ್ತು, ರಾಜಕೀಯ ಹೇಗಾಯ್ತು, ಅಲ್ಲಿನ ಪರಿಸ್ಥಿತಿ ಹೇಗಾಯ್ತು, ಅಲ್ಲಿ ಹಿಂದೆ ನಡೆದ ದೊಡ್ಡ ದುರಂತ, ಅದಾದ್ಮೇಲೆ ಅಲ್ಲಿ ಆದ ದೊಡ್ಡ ಬದಲಾವಣೆ, ಆ ಕಾಲದ ಯಾವುದೋ ಶಾಸಕರು ಅಲ್ಲೇನೋ ಮಾಡಿರೋದು, ಇದೆಲ್ಲವನ್ನು ಕೇಳ್ತಾ ಬಂದೆ. ಅದಾದ್ಮೇಲೆ ಗ್ರಾಮ ನಡಿಗೆ ಅಂತ 10 ವರ್ಷದ ಹಿಂದೆ ಮಾಡಿದ್ದೆವು, 2014ರಲ್ಲಿ. ಆಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದೆ. 2024ಕ್ಕೆ ನಾನು ಶಾಸಕ ಇದ್ದೆ.
ಬೂತ್ ನಡಿಗೆ ಅಂತ ಮಾಡಿದ್ದೆವು. 18 ದಿನ ಆ ಕಾರ್ಯಕ್ರಮ ಇಟ್ಕೊಂಡೆವು. ಅಷ್ಟು ಉಪವಾಸತೆಗೆ 246 ಉಪವಾಸತೆಗೆ 18 ದಿನ ನಡೆದೆವು. ಆ ಕಾರ್ಯಕ್ರಮ ಅನ್ನೋದು ಬೈಂದೂರಿನ ಮೂಲೆ ಮೂಲೆಯೂ ನಾನು ನೋಡುವಾಗ ಆಯ್ತು. ನಿಮಗೆ ದೋಣಿ ಹತ್ತಿ ಹೋಗ್ಬೇಕಾದ ಉಪವಸತಿ ಇದೆ, ಬೆಟ್ಟ ಹತ್ತಿ ಇಳಿಬೇಕಾದ ಉಪವಸತಿ ಇದೆ, ನಡ್ಕೊಂಡೇ ಹೋಗಬೇಕಾದ ಉಪವಸತಿ ಇದೆ, ಫಾರೆಸ್ಟ್ ನಡುವೆನೂ ಇದೆ. ಅಷ್ಟು ಪ್ರದೇಶವನ್ನು ನೋಡಿದ. ತುಂಬಾ ಪ್ರದೇಶಗಳಲ್ಲಿ ಮೊದಲನೇ ಬಾರಿ ಅವರಿಗೆ ಶಾಸಕ ಆ ಜಾಗಕ್ಕೆ ಬರುವುದು ಅಂತ ಉದಾಹರಣೆಗಳೆಲ್ಲ ಹೇಳಿದ್ರು. ಅಂದ್ರೆ ಊರಿನ ಮೂಲೆ ಮೂಲೆಯೂ ನೋಡ್ಬೇಕನ್ನೋ ಒಂದು ನನಗಿರುವಂತ ಒಂದು ಆಸಕ್ತಿ. ಪ್ರತಿ ಕುಟುಂಬ, ಪ್ರತಿ ಮನೆ. ಮುಂಬೈಗೆ ಹೋದಾಗ, ಬೆಂಗಳೂರಿಗೆ ಹೋದಾಗ, ದುಬೈಗೆ ಹೋದಾಗ, USA ಹೋದಾಗ ಬೈಂದೂರಿನವನೊಬ್ಬ ಸಿಗ್ತಾನೆ, ಅವನ ಮನೆ ಎಲ್ಲವನ್ನು ಕೇಳ್ಕೊಂಡು ಬರುವುದು ಅಂತೇಳಿ ಹೇಳಿ. ಸೊ ಈ ವಿಷಯ ಅನ್ನೋದು ಗ್ರಾಮ ಸಂವಾದದಿಂದ ತುಂಬಾ ರೂಪಿತ ಆಯ್ತು. ಅಲ್ಲಿನ ಸಮಸ್ಯೆಗಳಿಂದ ಹಿಡಿದು ಎಲ್ಲವನ್ನು ಅಧಿಕಾರಿಗಳನ್ನು ಕರ್ಕೊಂಡು ಹೋದ್ರೆ ಅವರು ಒಂದಷ್ಟು ಸರಿ ಮಾಡುವಂಥದ್ದು ಮಾಡ್ತಾ ಇದ್ರು. ಕೆಲವು ತುಂಬಾ ಅಸಾಧ್ಯ, ಕೆಲವು ತುಂಬಾ ಸುಲಭದಲ್ಲಿ ಸಾಧ್ಯ ಅನ್ನುವಂಥದ್ದು ಮಾಡ್ತಾ ಹೋದೆ. ಸೊ ಈ ಗ್ರಾಮ ಸಂವಾದ ನಮ್ಗೆ ತುಂಬಾ ಜನರ ಜೊತೆಗೆ ಸಂಪರ್ಕ ಕೊಡ್ತು. ಜನರು ಕೊನೆಗೆ ಅವರು ನನಗೆ ಸಿಗುವ ಸಂದೇಶ ಏನು ಕೇಳಿದ್ರೆ, ಜನರು ಪ್ರೀತಿ ಮಾಡ್ತಾರೆ. ಈಗ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರು ಅನುಭವಿಸಿರ್ಬೋದು, ಅದು ಮಾತ್ರ ಭಾರಿ ಆ ಮುಗ್ಧ ಪ್ರೀತಿ ಅನ್ನೋದು ತುಂಬಾ ಖುಷಿ ಕೊಟ್ಟು ಬಿಡ್ತದೆ. ಇನ್ಯಾವುದೂ ಇಲ್ಲ ಅದ್ರ ಎದುರುಗಡೆ ಅಂತೇಳಿ ಹೇಳಿ. ಎಲ್ಲೋ ಟ್ರೈನಲ್ಲಿ ಬರ್ತೇವೆ, ಅಲ್ಲಿ ಯಾರೋ ಒಬ್ಬ ಸ್ಮೈಲ್ ಕೊಡ್ತಾನೆ, ಯಾರು ಕೇಳಿದ್ರೆ ನಮ್ಮೂರಿನವನಾಗಿರ್ತಾನೆ, ಎಲ್ಲೋ ಒಂದ್ ಕಡೆ ಹತ್ರದವನಾಗಿರ್ತಾನೆ, ಇನ್ಯಾವುದೋ ಊರಿಗೆ ಹೋಗ್ಲಿ ಅಲ್ಲಿ ಗುರ್ತ ಹಿಡಿದು ಮಾತಾಡಿಸುವಾಗ ಅವನಲ್ಲಿ ಅವನಾಗಿರ್ತದೆ. ಇದೆಲ್ಲವೂ ನಮಗೊಂದು ದೊಡ್ಡ ವರ ದೇವ್ರು ಕೊಟ್ಟಂಥದ್ದು, ಜನರದ್ದು ನಡುವೆ ಇರುವಂಥದ್ದು, ಅವ್ರು ಮಾತಾಡುವಂಥದ್ದು. ಆ ಪ್ರೀತಿಯನ್ನು ಮಿಸ್ ಮಾಡ್ಕೋಬಾರ್ದು. ನಾವು ಎಲ್ಲೇ ಒಂದ್ ಕಡೆ ಟ್ರ್ಯಾಕ್ ತಪ್ಪಿದ್ರೆ, ಎಲ್ಲೇ ಒಂದ್ ಕಡೆ ಸ್ವಾರ್ಥಿಗಳಾದಂತ ಮರುಕ್ಷಣ ಆ ಪ್ರೀತಿ ಸಿಗುವುದಿಲ್ಲ. ಸೊ ಇವರು ಅಷ್ಟೇ ಅನ್ನೋ ರೀತಿ ಬರ್ತದೆ. ಸೊ ಇದೊಂದು ಗ್ರಾಮ ಸಂವಾದ ನನಗೆ ದೊಡ್ಡ ಬಾಂಡಿಂಗ್ ಕೊಡ್ತು. ಯಾವುದೇ ಜಾಗ ಹೇಳಿದ್ರು ನಾನು ಅಲ್ಲಿ ಹೋಗಿದ್ದೇನೆ. ಇದಂತೂ ಇವತ್ತಿನ ದಿನಕ್ಕೆ 3 ವರ್ಷ ಆಯ್ತು MLA ಆಗಿ ಹೇಳ್ತೇನೆ. ನೀವು ಯಾವ ಪ್ರದೇಶ ಹೇಳಿದ್ರು, ಅತಿ ದೊಡ್ಡ ಕ್ಷೇತ್ರ ಅಂತ ಲೆಕ್ಕ. ನಾವೆಲ್ಲಿಯಾದರೂ ಅಮಾವಾಸ್ಯೆ ಬಯಲಿನ 90 ಅನ್ನುವ ಜಾಗದಲ್ಲಿ ಒಂದು ಮದುವೆ ಕಾರ್ಯಕ್ರಮ ಇದ್ರೆ, ಈಚೆ ಶಿರೂರಲ್ಲಿ ಒಂದು ಕಾರ್ಯಕ್ರಮ ಇದ್ರೆ, ನಾನು 2.5 ಗಂಟೆ ಗಾಡಿಯಲ್ಲಿ ಹೋಗ್ಬೇಕು. ಅಷ್ಟು ದೊಡ್ಡ ಕ್ಷೇತ್ರ ನಂದು. ಎಲ್ಲ ಫಂಕ್ಷನ್ ಮುಟ್ಕೊಳ್ಳಿಕ್ ಆಗೋದಿಲ್ಲ. ಯಕ್ಷಗಾನ ಮ್ಯಾಕ್ಸಿಮಮ್ ಮುಟ್ತೇನೆ. ರಾತ್ರಿ 2:30-3 ಗಂಟೆವರೆಗೂ ಹೋಗುದೆ. ಆ ಫಾರೆಸ್ಟ್ ಅಲ್ಲಿ ಬರುವಾಗ ಮತ್ತೆ ಸಿಗುವುದು ದಾರಿಯಲ್ಲಿ ಕಾಡಹಂದಿ, ಕಾಡೆಮ್ಮೆಗಳು ಮಾತ್ರ. ಆದ್ರೂ ಅಷ್ಟು ರಾತ್ರಿಗೂ ಹೋಗ್ತೇವೆ ಯಕ್ಷಗಾನಕ್ಕೆ. ಮನೆಗೆ ಹೋದಾಗ ಅದರ ಪ್ರೀತಿಯೇ ಬೇರೆ, ಅದರ ಖುಷಿಯೇ ಬೇರೆ. ತಲುಪ್ಲಿಕ್ಕೆ ಆಗೋದು ಒಂದು 5% ಇರ್ಬೋದು, ಇನ್ಯಾವಾಗಾದ್ರೂ ಬರ್ತೇನೆ ಅಂತ ಹೇಳಿರೋದು. ಸೊ ಜನರ ಪ್ರೀತಿಯೇ ಈಗಿನ ಕೆಲಸ. ಈಗ ಅನುದಾನ ಇಲ್ಲ, ಅಭಿವೃದ್ಧಿ ಆಗ್ಲಿಲ್ಲ ನನ್ನ ಕೈಯಿಂದ. ಮತ್ ನಾನೇನೋ ಇಲ್ಲ ನಾನು ಅಭಿವೃದ್ಧಿ ಮಾಡಿದ್ದೇನೆ, ಹಾಗೆ ಮಾಡಿದ್ದೇನೆ, ಒಂದಕ್ಷರ ನಾನು ಹೇಳೋ ಪ್ರಶ್ನೆ ಇಲ್ಲ. ಅಭಿವೃದ್ಧಿ ನಾತ್ರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಇನ್ನೂ ದೇವರ ದಯೆಯಲ್ಲಿ ಸರ್ಕಾರ ಬಂದು ಇನ್ನೂ ಆ ಜನರ ಕೆಲಸ ಮಾಡಬೇಕು, ಬಿಟ್ರೆ ಅಭಿವೃದ್ಧಿ ಆಗ್ಲಿಲ್ಲ. ಆದ್ರೆ ಸಂಪರ್ಕ ಮತ್ತೆ ಸಂಬಂಧಗಳು, ಪ್ರತಿ ಮನುಷ್ಯನೊಟ್ಟಿಗೆ ಅವನ ಅಭಿಮಾನ ಬೈಂದೂರಿನ ಬಗ್ಗೆ, ಊರಿನ ಬಗ್ಗೆ ನನ್ನ ಅಭಿಮಾನ ಒಂದೇ ಆಗಿರ್ತದೆ. ಸೊ ಊರಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನೋ ಮಾತು ಕತೆ ಇದನ್ನು ಮಾತ್ರ ಮುಂದುವರಿಸಿದ್ದೇವೆ. ಸಿಕ್ಕುವ ಜನರು ಹೇಳ್ತಾರೆ, ಈಗ ನಿಮ್ಮ ಹತ್ರ ಆಗಲ್ಲ, ಮುಂದೆ ಸರ್ಕಾರ ಬಂದಾಗ್ಲಾದ್ರೂ ಇದೊಂದು ಮಾಡಿ, ಇಷ್ಟು ಅಗತ್ಯ, ಅದು ಇಷ್ಟು ಹೇಳ್ತಾರೆ ನಿಮ್ಗೆ. ಜನ ಮೆಚೂರ್ಡ್ ಅಂತ ಹೇಳಿ ಆಗ ನಾವು ಅಂದ್ಕೋಬೇಕು, ಜನ ಎಷ್ಟು ಪ್ರೌಢಿಮೆ ಇದೆ ಅಂತ ಹೇಳಿ ನೇರ ಹೇಳಿ ಬಿಡ್ತಾರೆ. ಈಗ ನಿಮ್ಮ ಹತ್ರ ಆಗಲ್ಲ, ಬಟ್ ಮುಂದೊಂದು ದಿವಸ ಇದೊಂದು ದಾರಿ ಮಾಡಿ ಅಂತ ಹೇಳ್ತಾರೆ. ಸೊ ಇದು ಗ್ರಾಮ ಸಂವಾದದ ದೊಡ್ಡ ಬೆನಿಫಿಟ್. ನೀವು ನಿಮ್ಗೆ ಮರವಂತೆ ಬೀಚ್ ಅನ್ನುವಂಥದ್ದು ಬರುತ್ತೆ, ಬೀಚ್ಗಳು ಜಾಸ್ತಿ ಬರುತ್ತೆ. ಅಲ್ಲಿ ಪ್ಲಾಸ್ಟಿಕ್ ತೆಗೆಯೋದಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತೀರಾ, ಅದ್ರ ಬಗ್ಗೆ? ಶಾಸಕರಾದ ತಕ್ಷಣ, MLA ಆದ ತಕ್ಷಣ 2 ಕಾರ್ಯಕ್ರಮ ಎಟ್ ಎ ಟೈಮ್ ಶುರು ಮಾಡ್ಕೊಂಡೆವು. ಮೊದಲನೇದಾಗಿ ಪ್ರತಿ ಭಾನುವಾರ ಸಮುದ್ರ ಸ್ವಚ್ಛತೆ, ಒಂದು ತಂಡ ಕ್ಲೀನ್ ಕಿನಾರ ಅಂತ ಹೇಳಿ, ಅವರೊಂದಷ್ಟು ಕುಟುಂಬಗಳು, ಅವರು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸಹಿತ ಆದಿತ್ಯವಾರ ಬೆಳಿಗ್ಗೆ ರೆಡಿಯಾಗಿ ಬಿಡ್ತಾರೆ. ಪ್ರತಿ ಬೀಚನ್ನು, ನಮ್ಮಲ್ಲಿ ಒಂದು 44 ಕಿಲೋಮೀಟರ್ ಬೀಚ್ ಇದೆ, ಅಷ್ಟು ಕಿಲೋಮೀಟರ್ ಅನ್ನೊಂದು ಪಾಯಿಂಟ್ ಇದೆ. ಹೆಚ್ಚಾಗಿ ಬೈಂದೂರಿನ ಸೋಮೇಶ್ವರ ಬೀಚ್ ಅನ್ನುವಂಥದ್ದು. ಬೇರೆ ಸ್ಥಳ ಗುರ್ತ ಮಾಡಿದ್ರಲ್ಲಿ ಇಲ್ಲ, ಆದ್ರೆ ಆ ಜಾಗದಲ್ಲಿ ಪ್ರತಿ ಭಾನುವಾರ ಸಮುದ್ರ ಸ್ವಚ್ಛತೆ. ಅದರ ಜೊತೆಗೆ ನಾನು ಅದೇ ಮುಂದಿನ ವಾರದಲ್ಲಿ ವಿಶ್ವೇಶ್ವರ ಭಟ್ರು ಕರೆದು ಅಂಕಣ ಬರಲಿಕ್ಕೆ ಹೇಳ್ತಾರೆ. ಇದು 2 MLA ಆದ ತಕ್ಷಣ ಆರಂಭ ಮಾಡಿದ ಕೆಲಸ, ಇವತ್ತಿನವರೆಗೂ ನಡ್ಕೊಂಡು ಬಂದಿದೆ. ವಿಶ್ವೇಶ್ವರ ಭಟ್ರು ಶಾಸಕರಾದ ಮೇಲೆ ನೀವು ಕಂಡ ಘಟನೆ, ನೀವು ಎದುರಿಸಿದ ಯಾವುದೇ ಪರಿಸ್ಥಿತಿ, ನೀವು ಮಾತಾಡಿಸಿದ ವ್ಯಕ್ತಿ, ಓದಿದ ಪುಸ್ತಕ, ಇಷ್ಟೇ ವಿಷಯ ಇಟ್ಕೋಬೇಕು ಅಂದ್ರೆ ಇದೇ ಬಾರ್ಡರ್ ಅಲ್ಲಿ ಇನ್ಯಾವುದೋ ಲೋಕಾಭಿರಾಮ ಬರಿತೇನೆ ಅಂದ್ರೆ ಬೇಡ ಅಂತೇಳಿ ಹೇಳಿದ್ರು. ಅದರಲ್ಲಿ ಅಷ್ಟು ವಿಷಯ ಇರ್ತದೆ ಕೇಳಿದೆ. ಅದರ ಆರಂಭ ಮಾಡಿದ್ರೆ ಇವತ್ತು ಮುಗಿಸದಷ್ಟು ವಿಷಯಗಳು ಇದೆ. ಕ್ಲೀನ್ ಕಿನಾರ ಅನ್ನುವಂಥ ತುಂಬಾ ಬೆನಿಫಿಟ್ ಕೊಡ್ತು. ಆ ಸ್ವಚ್ಛತೆ ಅವೇರ್ನೆಸ್ ಆಯ್ತು, ಟೀಮ್ ಬೆಳೀತು. ಅದರ ಜೊತೆಗೆ ನಮಗೊಂದು ಭಯಂಕರ ಪ್ರಕೃತಿ ಹೇಗೆ ಸ್ಪಂದಿಸ್ತದೆ ಅನ್ನೋದಕ್ಕೆ, ಸೋಮೇಶ್ವರ ಬೀಚ್ ಕ್ಲೀನ್ ಮಾಡ್ತಾ 1 ವರ್ಷ ಆಗುವಾಗ ಕಡಲ ಆಮೆ ಮೊಟ್ಟೆ ಇಡ್ಲಿಕ್ಕೆ ಬರ್ತದೆ.
15-16 ವರ್ಷದ ನಂತರ. ನಮಗದ್ರ ಮಾಹಿತಿ ಇಲ್ಲ. ರಾತ್ರಿ ಊರಿನವ್ರು ಫೋನ್ ಮಾಡ್ತಾರೆ, ಕಡಲಾಮೆ ಬಂದಿದೆ ಮೊಟ್ಟೆ ಇಡ್ಲಿಕ್ಕೆ ಅಂತೇಳಿ ಹೇಳಿ. ಏನು ವಿಶೇಷ ಅದ್ರದ್ದೇನೆಲ್ಲ ಕೇಳ್ತೇವೆ. ಅವ್ರು ಹೇಳ್ತಾರೆ, ಮತ್ತೆ ಫಾರೆಸ್ಟ್ನವರು ಫೋನ್ ಮಾಡಿದ್ರು ಅಧಿಕಾರಿಗಳು, ಸ್ವಚ್ಛತೆ ಇದ್ದರೆ ಮಾತ್ರ ಕಡಲಾಮೆ ಬರುವುದು. ಹೇಗೆ ನಾಚಿಕೆ ಮುಳ್ಳು ಅಂತೇಳಿ ಹೇಳಿ ಮುಟ್ಟಿದ್ರೆ ಹೆಣ್ಣು ರೆಸ್ಪಾಂಡ್ ಮಾಡ್ತದೆ, ಅದೇ ರೀತಿ ಇದು ಬಂದಾಗ ಒಂದು ಕಸ ಇದ್ರು, ಒಂದು ಪ್ಲಾಸ್ಟಿಕ್ ಇದ್ರು ಅದಲ್ಲಿ ಮೊಟ್ಟೆ ಇಡುವುದಿಲ್ಲ. ಸೊ ಅದು ಹೋಗ್ತದೆ. ಇದು 16 ವರ್ಷದ ನಂತರ ನಿಮ್ಮ ಕ್ಲೀನ್ ಕಿನ್ನರ ತಂಡದವರು ಇದು ಮಾಡಿದ ಮೇಲೆ ಅಂತ ಆಗುವಾಗ ಅದರ ಆನಂದ ಅಂತ ಹೇಳುವಂಥದ್ದು, ಅದರ ಖುಷಿ ಅನ್ನುವಂಥದ್ದು, ಪ್ರಕೃತಿ ಹೇಗೆ ರೆಸ್ಪಾಂಡ್ ಮಾಡ್ತದೆ ಅಂತ ಹೇಳುದು ಆ ಸಂದರ್ಭದಲ್ಲಿ ಗೊತ್ತಾದಂಥದ್ದು. ಸೊ ಅದರ ನಂತರ ಮಾಡುವವರಿಗೂ ಉತ್ಸಾಹ, ಬರುವ ಮಕ್ಕಳಿಗೂ ಖುಷಿ. ಅದು ಅಷ್ಟು ದಿವಸ ಆದ್ಮೇಲೆ ಅದು ಮರಿ ಹೆಕ್ಕಿ ಹೋಗುವವರೆಗೆ ಅದನ್ನು ಕಾಯೋದು, ಅದು ಮರಿ ಹೊರಗೆ ಹೋಗುವ ಪ್ರೋಸೆಸ್ ಇದೆ. ಎಷ್ಟು ರಾತ್ರಿ ಆದ್ರೂ ಸರಿ, ಆ ಕ್ಲೀನ್ ಕಿನ್ನರ ತಂಡದ ಮಕ್ಕಳು ಹೋಗಿ ಕೂತು ಅವು ಸಮುದ್ರಕ್ಕೆ ತೆರಳುವಾಗ ಒಂದು ಕಾಣುವ ಸಂದರ್ಭ, ಇದೆಲ್ಲವೂ ಇಲ್ಲೇ ಅನುಭವಿಸಿದ್ದು ಅದು ಕ್ಲೀನ್ ಕಿನ್ನರ ತಂಡದ್ದು. ಸಬಲೆ ಅನ್ನುವಂಥದ್ದು ಒಂದು ನಿಮ್ಮ ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಅದ್ರ ಬಗ್ಗೆ ಹೇಳೋದಿದ್ರೆ. ನನಗೆ ಒಂದು ಯಾವಾಗಲೂ ಎದುರಿಗೆ ಸಿಕ್ಕಾಗ ತುಂಬಾ ಸಹಿಸ್ಲಿಕ್ಕಾಗದ್ದೇನು ಕೇಳಿದ್ರೆ, ಈ ತಾಯಂದ್ರು ಅವ್ರು ಕಷ್ಟಪಡುವ ಬೇರೆ ಬೇರೆ ಸಮಸ್ಯೆಗಳ ಲಿಸ್ಟ್. ಉದಾಹರಣೆಗೆ ಎಲ್ಲಿಯೋ ಒಂದು ಕಡೆ ಒಂದು ಆಕ್ಸಿಡೆಂಟ್ ಆಯಿತು, ಒಬ್ಬ ತೀರಿ ಹೋದ ಅನ್ನುವಾಗ ನಾನು ಹೇಳೋದು, ಅಲ್ಲಿ ಮನೆಯಲ್ಲೊಬ್ಬಳು ಹೆಂಡತಿ ಇರ್ತಾಳೆ. ಇನ್ನೆಲ್ಲಿಯೋ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಸುದ್ದಿ ಬರ್ತದೆ, ಮನೆಯಲ್ಲೊಬ್ಬಳು ಮಗಳಿರ್ತಾಳೆ. ಇನ್ಯಾರೋ ಒಬ್ಬ ಇನ್ನೇನೋ ದುರಂತ ಆಯ್ತು ಅಂತ ಹೇಳ್ತಾರೆ, ಮನೆಯಲ್ಲೊಬ್ಬಳು ತಾಯಿ ಇರ್ತಾರೆ. ಅಂದ್ರೆ ನೀವು ದುರಂತಗಳು ಯಾರಿಗೇ ಆದ್ರೂ ಅನುಭವಿಸುವುದು ಹೆಣ್ಣು ಮಕ್ಕಳಾಗಿರ್ತಾರೆ. ಅವರು ಹೋಗಿ ನೋಡುವಾಗ, ಅಥವಾ ಈಗ ಕೆಲವರು ತರುವಾಗ, 6 ವರ್ಷದ ಹಿಂದೆ ಗಂಡ ತೀರಿ ಹೋಗಿದ್ದಾರೆ, ಈಗ ಕ್ಲೈಮಿಂಗಿಗೆ ಓಡಾಡ್ತಾ ಇದ್ದಾರೆ. ಈಗ ಆಗಲ್ಲ, ಆಗಲೇ ಆಗ್ಬೇಕಾದ ಪ್ರೊಸೀಜರ್ ಆಗದೆ ಇರೋದ ಆಗಲ್ಲ. ನಮ್ಮಲ್ಲಿ ತುಂಬಾ ಜನ ಏನಾದ್ರೂ ಮಾಡ್ತಾರೆ, ಮನೆಯಲ್ಲಿ ದುಡಿತಾರೆ, ಇನ್ನೊಬ್ಬರ ಹತ್ರ ಹೋಗಿ ಬೇಡೋ ಪರಿಸ್ಥಿತಿಗೆ ಹೋಗುದಿಲ್ಲ. ಉಪವಾಸ ಇದ್ದದ್ದು ಕಂಡಿದ್ದೇನೆ, ಹೊರಗೆ ಹೋಗುದಿಲ್ಲ. ಸೊ ಇಂಥದ್ದೆಲ್ಲ ಪರಿಸ್ಥಿತಿ ಕಂಡಾಗ ಏನ್ ಮಾಡ್ಬೋದು ಅಂತೇಳಿ ಹೇಳಿ ತುಂಬಾ ತಾಯಂದ್ರ ತಂಡದ ಜೊತೆಗೆಲ್ಲ ಕೂತು ಎಲ್ಲ ಮಾಡಿದಾಗ ಒಂದು ಕಲ್ಪನೆ ಬರ್ತದೆ, ಅವರು ಆರ್ಥಿಕವಾಗಿ ಮತ್ತೆ ಮಾನಸಿಕವಾಗಿ ಸ್ವಲ್ಪ ಸಬಲರಾಗಬೇಕು. ಆ ಸಬಲರಾದಾಗ ಸೊಲ್ಯೂಷನ್ ಅವರೇ ಕಂಡುಕೋತಾರೆ ಅಂತ. ನಿಮ್ಗೆ ತುಂಬಾ ಜನ ಅನ್ನೋನ್ ನಂಬರ್ ಇಂದ ಫೋನ್ ಬರ್ತದೆ, ಮೊದಲನೇ ಬಾರಿ ಹೇಳ್ತಾರೆ ಶಾಸಕರೇ ಮಾತಾಡೋದಲ್ವಾ ಅಂತೇಳಿ ಹೇಳಿ. ನಾವು ಅದನ್ನ ಹೌದು ಅಂತ ಹೇಳ್ತೇವೆ. ಆಗ ಅಣ್ಣ ಒಂದು 5 ನಿಮಿಷ ಹೇಳ್ತೇನೆ, ನೀವು ಒಬ್ಬರೇ ಕೇಳಬೇಕು ಅಂತೆಲ್ಲ ಹೇಳ್ತಾರೆ. ನೋಡಿದ್ರೆ ಗಂಡ ಯಾವುದೋ ಒಂದು ಬೆಟ್ಟಿಂಗ್ ದಂಧೆಯಲ್ಲಿ ಕೂತಿರ್ತಾನೆ, ಹೊರಗೆ ತರ್ಲಿಕ್ಕೆ ಆಗುದಿಲ್ಲ, ಹೇಳಿದ್ರೆ ಇವಳಿಗೆ ತೊಂದರೆ ಆಗ್ತದೆ. ಮಗ ಡ್ರಗ್ಸಿಗೆ ಬಿದ್ದಿರ್ತಾನೆ, ಹೇಳಲಿಕ್ಕೆ ಆಗುದಿಲ್ಲ, ಹೊಡಿತಾನೆ ತಾಯಿಗೆ. ಅವ್ರು ಹೇಳ್ಬೇಕಿರ್ತದೆ. ಏನೋ ನಂಬಿಕೆ ಇಟ್ಟು ಕಾಲ್ ಮಾಡ್ತಾರೆ. ನಮ್ಮ ಹತ್ರ ಏನೂ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿ. ನಾವು ನೇರ ಮನೆಗೆ ಹೋದ್ರೆ MLA ಅವ್ರ ಮನೆಗೆ ಬಂದಿದ್ದಾರೆ ಅಂತೇಳಿ ದೊಡ್ಡ ಸುದ್ದಿಯಾಗಿ ಬಿಡ್ತದೆ. ನಾವು ಕೈ ಹಾಕಿದ್ದೇವೆ ಅಂತೇಳಿ ಹೇಳಿದ್ರೆ MLA ಕೈ ಹಾಕಿದ್ರೆ ದೊಡ್ಡ ಇಶ್ಯೂ ಆಗ್ತದೆ. ನಮ್ಗೆ ದೊಡ್ಡದಾಗಬಾರ್ದು, ಸಾಲ್ವ್ ಆಗ್ಬೇಕು. ಸೊ ಅದಕ್ಕೆ ತಾಯಂದ್ರದ್ದೇ ಒಂದು ತಂಡ ಮಾಡಿದೆವು. ತಾಯಂದ್ರದ್ದು ತಂಡ ಮಾಡಿ ಅದರಲ್ಲಿ ಒಬ್ಬರು ಲೇಡಿ ಡಾಕ್ಟರು, ಒಬ್ಬರು ಲೇಡಿ ಪ್ರಿನ್ಸಿಪಾಲ್ರು, ಒಬ್ಬರು ಲೇಡಿ ಪೊಲೀಸು, ಒಬ್ಬರು ಲೇಡಿ ಅಡ್ವೊಕೇಟ್, ಒಬ್ಬರು ಲೇಡಿ ಪೊಲಿಟಿಕಲ್ ಲೀಡರ್. ಅವ್ರು ಕೆಲವೊಮ್ಮೆ ಬೇರೆ ಪಕ್ಷದಿಂದ ಸಿಕ್ಕಿದ್ರು ನಾವು ಚಿಂತೆ ಮಾಡೋದಿಲ್ಲ, ಆಗಬೇಕಾದ್ದು ಅಲ್ಲಿಗೊಂದು ಸೊಲ್ಯೂಷನ್. ಅಂಥದ್ದೊಂದು ತಂಡ ಮಾಡಿ ಅವರು ಯಾವುದೇ ದುರಂತ ಆದಾಗ ಮನೆಯ ಹೊರಗಡೆ ಊರಿನವ್ರು ಸೇರ್ತಾರೆ. ಇವರು ಒಳಗಡೆ ಹೋಗಿ ಒಮ್ಮೆ ಮಾತಾಡಬೇಕು, ಅಲ್ಲಿನ ಪರಿಸ್ಥಿತಿ ಏನಾಗ್ಬೇಕು, ನಾಳೆ ಏನು ಅಂತೇಳಿ ಹೇಳಿ. ಅದಾದ್ಮೇಲೆ ಇನ್ನೂ ಒಂದಷ್ಟು ಬಂತು. ಇತ್ತೀಚೆಗೆ ತುಂಬಾ ಕೇಸುಗಳು ಲವ್ ಜಿಹಾದಿಗೆ ಸಂಬಂಧಪಟ್ಟದ್ದು ಸಿಕ್ತು. ನಮ್ಗೆ ಅದಕ್ಕೆ ಏನ್ ಸೊಲ್ಯೂಷನ್ ಮಾಡೋದು? ಅದು ಲವ್ ಜಿಹಾದ್ ಅನ್ನುವ ಆಂಗಲ್ ಒಂದಾದ್ರೆ, ಆ ಫ್ಯಾಮಿಲಿಯ ದುರಂತ, ಅವರಿಗೆ ಮಗಳನ್ನು ಕಳ್ಕೊತಾರೆ, ಅಕ್ಕ ತಂಗಿಯನ್ನು ಕಳ್ಕೊತಾರೆ, ಅಂಥದ್ದಾಗ್ತದೆ. ನಾವು ಯಾರಾದ್ರೂ ಸಂಘಟನೆಯವ್ರ ಕೈ ಹಾಕಿದ್ದೆವು ಅಂತೇಳಿ ಹೇಳಿದ ತಕ್ಷಣ ಉಲ್ಟಾ ಹೊಡೆಯೋದು ಅಂತ ಹೇಳ್ತಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಮಾಡೋದು, ನೀವೇ ಅಪವಾದ ಹಾಕಿದ್ದಂತ ಹೇಳೋದು. ಆಗ ನಮಗೂ ಸಿಟ್ಟು ಬಂದು ನಾಳೆ ನೀವು ಅನುಭವಿಸ್ತೀರಿ ಅಂತ ಹೇಳಿ ವಾಪಸ್ ಬರಬೇಕಾದ ಪರಿಸ್ಥಿತಿ ಲೀಗಲಿ ರಿವರ್ಸ್ ಆಗ್ತದೆ. ಆಗೆಲ್ಲವೂ ಈ ಮಹಿಳಾ ತಂಡ ಹೋಗಿ ಕೂತ್ಕೋಬೇಕು, ಕೂತು ಅವರಿಗೆ ಕನ್ವಿನ್ಸ್ ಮಾಡಬೇಕು. ಎರಡೂ ಕಡೆ ಮಾತಾಡಿಸಿದ್ದು ಇದೆ, ನಿಮ್ಮ ಬದುಕನ್ನು ನೋಡ್ಕೊಳ್ಳಿ ಅಂತ ಎಚ್ಚರಿಕೆ ಕೊಟ್ಟದ್ದು ಇದೆ, ಅರ್ಥ ಮಾಡಿಸಿದ್ದು ಇದೆ. ಇದೆಲ್ಲವೂ ಆ ಸಬಲೆ ತಂಡ ಮಾಡ್ತಾ ಇದೆ. ಅದು ಹೆಚ್ಚು ಕಡಿಮೆ ಸ್ವತಂತ್ರ, ಅವರ ಕೈಯಲ್ಲಿ ಸಾಲ್ವ್ ಆಗದ ಒಂದು ಹಂತಕ್ಕೆ ನನಗೆ ಬರ್ತದೆ. ನಾವು ಸ್ಟೇಷನ್ ಮತ್ತೊಂದಕ್ಕೆ ಹೋಗ್ತೇವೆ. ಒಂದು ದುರಂತ ಉದಾಹರಿಸಬಹುದು ಅಂತ ಹೇಳ್ತೇನೆ. ಹೆಂಡತಿಗೊಂದು ಕ್ಯಾನ್ಸರ್ ಕಾಯಿಲೆ ಬರ್ತದೆ. ಗಂಡ ಮಗುವನ್ನು ಕರ್ಕೊಂಡು ಹೆಂಡತಿಯನ್ನು ಬಿಟ್ಟು ಹೊರಟು ಬಿಡ್ತಾನೆ. ನಮಗೂ ಆಶ್ಚರ್ಯ ಆಯ್ತು, ಇಂಥದ್ದು ಉಂಟಾ ಅಂತೇಳಿ ಹೇಳಿ. ಅವ್ರು ಫೋನ್ ಮಾಡಿದವ್ರು ಹೇಳಿದ್ದಿಷ್ಟೇ, ನಾನು ಸಾಯುವುದು ಸ್ಪಷ್ಟ, ಸಾಯುವವರೆಗೆ ನನ್ನ ಜೊತೆ ಮಗಳು ಗಂಡ ಇರಲಿ ಅಂತೇಳಿ ಹೇಳಿ. ಸಿಟ್ಟು ಬರ್ತದೆ ಇಂಥದ್ದೊಂದು ಉಂಟಲ್ಲ ಅಂತ. ಬಟ್ ಅವನನ್ನು ಮಾತಾಡಿಸಿದಾಗ ಇನ್ನೊಂದು ವರ್ಷನ್, ಅದೆಂತ ಕಾಯಿಲೆ ಅಂತ ಗೊತ್ತಿಲ್ಲ, ನನ್ನ ಮಗಳಿಗೆ ಬಂದ್ಬಿಟ್ರೆ ಅಂತ. ಸೊ ಇವರಿಗೆ ಡಾಕ್ಟರ್ನ ಕರೆಸ್ಕೊಂಡು ಕೌನ್ಸಿಲಿಂಗ್ ಮಾಡಿಸಿದ್ದು. ಮಾಡಿ ಆಗುವಾಗ ಒಂದು ಹಂತಕ್ಕೆ ಅರ್ಥ ಮಾಡಿಸಿದೆವು, ಏನೂ ಆಗಲ್ಲ, ಕ್ಯಾನ್ಸರ್
ಹರಡಲ್ಲ ಅಂತೇಳಿ ಹೇಳಿ. ಸೊ ಯಾವುದೋ ಒಂದು ಹಂತಕ್ಕೆ ಅವನು ವಿರೋಧನೂ ಮಾಡ್ತಾನೆ, ಪೊಲೀಸಿಂದನೂ ಸಹಾಯ ತಗೋತೇವೆ. ಸೊ ಕೊನೆಗೆ ಆ ಕುಟುಂಬ ಒಟ್ಟಿಗಿರುವಾಗ ಮಾಡ್ತೇವೆ. ಇದೆಲ್ಲವನ್ನು ಮಾಡುದು ಆ ತಾಯಂದ್ರ ಸಬಲೆ ಅನ್ನುವಂಥದ್ದು ಅಡ್ಡ. ಕೌನ್ಸಿಲಿಂಗ್ಗೆ ಮ್ಯಾಕ್ಸಿಮಮ್ ಆನ್ಸರ್, ಅರ್ಥ ಮಾಡಿಸೋದು, ಬದುಕಿನ ಮಹತ್ವ ತಿಳಿಸೋದು, ಹೋಗ್ಬೇಕಾದ ದಾರಿಯನ್ನು ಹುಡುಕಿ ಕೊಡೋದು, ಇದು ಸಬಲೆ ತಂಡ ಮಾಡ್ತಾ ಇದೆ. ಇಷ್ಟು ತನಕ ನಾವು ಈ ಎಲ್ಲಾ ವಿಚಾರಗಳನ್ನ ಮಾತಾಡಿದ್ವಿ. ಈಗ ನಿಮ್ಮ ಕಣ್ಣು ಮುಂದೆ ಇರುವಂತ ಯೋಜನೆಗಳು, ಇನ್ನು ಮುಂದೆ ಇರುವಂತ ಯೋಜನೆಗಳು, ಸರ್ಕಾರ ಅದಕ್ಕೆ ಹೇಗೆ ಸಹಕಾರಿ ಕೊಡಬೇಕು ಅಂತ ಕೇಳ್ಕೊಂತೀವಿ. ನಾನು ತುಂಬಾ ಸಚಿವರ ಹತ್ರ ಹೋಗಿ ಮಾತಾಡಿದ್ದೇನೆ. ಸ್ಪಂದಿಸ್ತಾರೆ, ಮಾತಾಡ್ತಾರೆ, ಬೇರೆ ಬೇರೆ ಸೊಲ್ಯೂಷನ್ಗಳನ್ನು ಹೇಳ್ತಾರೆ. ಮತ್ತು ಒಂದು ಓಪನ್ ಆಗಿ ಅವರು ಇಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಕೇಳಿದ್ರೆ ಆರ್ಥಿಕ ಸಾಮರ್ಥ್ಯ ಅಂತೂ ಅವರಿಂದ ಸಾಧ್ಯ ಇಲ್ಲ. ಎಷ್ಟು ಕೆಲವು ಸಚಿವರು ಎಷ್ಟು ಕ್ಲೋಸ್ ಅಂತೇಳಿ ಕೇಳಿದ್ರೆ ಎಲ್ಲಿಯಾದ್ರೂ ಒಂದು 100-200 ಕೋಟಿ ಕೊಟ್ಬಿಟ್ರೆ ನಮ್ಮ ಕೆಲಸವೇ ಒಂದಷ್ಟು ಆಗಬಹುದು. ಆದ್ರೆ ಅಂತ ಅವಕಾಶಗಳು ಕಮ್ಮಿ, ಆರ್ಥಿಕ ಸಾಮರ್ಥ್ಯ ಇರುವುದಿಲ್ಲ. ಆ ಸಂದರ್ಭದಲ್ಲೆಲ್ಲ ನಾನೊಂದು ಮಾತು ಕೇಳೋದಿದೆ. ನಾನೊಂದು ಯೋಜನೆ ರೂಪಿಸ್ತೇನೆ. ಬೈಂದೂರು ಕ್ಷೇತ್ರದ ಎಲ್ಲ ಕೆರೆಗಳು ಸ್ವಚ್ಛವಾಗಿರ್ಬೇಕು, ನೀರು ತುಂಬಿಕೊಂಡಿರ್ಬೇಕು, ಸೇಫ್ಟಿ ಗಾರ್ಡ್ಗಳು ಇರಬೇಕು. ಇದಕ್ಕೊಂದು ಪ್ರಾಜೆಕ್ಟ್ ಅಂತೂ ರೆಡಿ ಮಾಡ್ತಾನೆ. ನಿಮಗೆ ಪೂರ್ತಿ ಪ್ರಾಜೆಕ್ಟ್ ರೆಡಿ ಮಾಡಿ ಇಡ್ತಾನೆ. ಇವತ್ತಲ್ಲ ನಾಳೆ, ಈ ಸರ್ಕಾರ ಅಲ್ಲ ನಮ್ಮ ಸರ್ಕಾರ, ಆರ್ಥಿಕ ಸಾಮರ್ಥ್ಯ ವ್ಯವಸ್ಥೆ ಬಂದಾಗ ಮಾಡಬೇಕು. ಬೈಂದೂರಿನ ಕೆರೆಗಳು ಕಾಣ್ಲಿಕ್ಕೆ ಚಂದ ಇರಬೇಕು, ಉಳ್ಕೊಳ್ಬೇಕು, ಜಲ ಮೂಲಗಳ ಸಂಗ್ರಹ ಮತ್ತೆ ಸಂರಕ್ಷಣೆ ಆಗ್ಬೇಕು. ಇಂಥದಕ್ಕೆ ಸಹಾಯ ಮಾಡ್ತೀರಂತ ಮಾಡ್ತೇವಂತಾರೆ. ನಾನೀಗ ಮಾಡ್ತಾ ಇರೋದು ಆ ಕೆಲಸವನ್ನ. ಮುಂದಿನ ಭವಿಷ್ಯಕ್ಕೆ ಏನು ಬೇಕು ಅಂತ ಎಲ್ಲ ಯೋಜನೆಗಳನ್ನ ಎಲ್ಲರಿಂದ ಸಹಾಯ ತಗೋತೇನೆ. ಆಳ್ವಾಸಿನ ಸಂಸ್ಥೆಯಿಂದ ತುಂಬಾ ಬೇರೆ ಬೇರೆ ರೀತಿಯ ಸಂಶೋಧನೆಗಳಿಗೆ ಸಹಾಯ ತಗೊಂಡಿದ್ದೇನೆ. ಯೂನಿವರ್ಸಿಟಿಯಿಂದ ತಗೊಂಡಿದ್ದೇನೆ, ಕೆಲವು ಸಂಶೋಧನಾ ಕೇಂದ್ರದಿಂದ ತಗೊಂಡಿದ್ದೇನೆ. ಅವರ ಕಲ್ಪನೆಯಲ್ಲಿ ನಮ್ದು ಏನೇನು ಉಳ್ಕೋಬೇಕು, ಏನೇನು ಆಗ್ಬೇಕು, ಅದಕ್ಕೊಂದು ತಂಡ ಕೊಡಿ, ಅದ್ರದ್ದು ಅಧ್ಯಯನ ಶುರು ಮಾಡಿ. ಕೆಲವು 2 ವರ್ಷ, ಕೆಲವು 5 ವರ್ಷ, ಕೆಲವು 10 ವರ್ಷ, ಏನೇನೋ ಒಂದು ಯೋಜನೆಗಳನ್ನೆಲ್ಲ ಇಟ್ಟಿದ್ದೇವೆ. ಫೈನಲಿ ನಮ್ದೊಂದು ಕಲ್ಪನೆ ಸಮೃದ್ಧ ಬೈಂದೂರು ಅಂತ ಇಟ್ಟುಕೊಂಡಿದ್ದೇವೆ. ನಮ್ಮ ಪ್ರಕಾರ 2047ಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗೋದು. ಮೋದಿಜಿಯವರು ಸಹಿತ ಅದಕ್ಕೊಂದು ಕಲ್ಪನೆ ಕೊಟ್ಟಿದ್ದಾರೆ. ನಮಗೂ ಒಂದು ಆಲೋಚನೆ ಇದೆ. ನಾವು ಶಾಶ್ವತ ಅಲ್ಲ ಅನ್ನೋದು ನಮಗೆ ಸ್ಪಷ್ಟ ಇದೆ. MLA ಶಾಶ್ವತ ಅಲ್ಲ, ಮನುಷ್ಯವೂ ಶಾಶ್ವತ ಅಲ್ಲ. ಆದ್ರೆ ನನ್ನ ಊರು ಶಾಶ್ವತ. ಬೈಂದೂರಿಗೊಂದು ಭವಿಷ್ಯ ಇದೆ. ನಾವು ಸಮೃದ್ಧ ಬೈಂದೂರು ಅಂತೇಳಿ ಹೇಳೋದೇನು ಕೇಳಿದ್ರೆ ಸಿಕ್ಕಾಪಟ್ಟೆ ಹೈ ಪಾಶ್ ವ್ಯವಸ್ಥೆಗಳು ಬರ್ತದೆ ಅನ್ನುವ ಕಲ್ಪನೆಯಲ್ಲಿ ನಾವೆಲ್ಲ. ನಮಗೆ ನೇಚರ್ ಇದೊಂದು ಸ್ಟ್ರೆಂತ್ ಇದೆ. ಒಂದ್ ಕಡೆ ಬೀಚ್ ಇದೆ, ಇನ್ನೊಂದ್ ಕಡೆ ಪಶ್ಚಿಮ ಘಟ್ಟ ಇದೆ. ಕೊಡಚಾದ್ರಿ ತಪ್ಪಲಿಂದ ಹಿಡಿದು ಸಮುದ್ರ ಕಿನಾರೆಯವರೆಗೆ ಬೈಂದೂರು. ಸೊ ಈ ಬೈಂದೂರಿನ ಮೂಲಭೂತ ಸೌಕರ್ಯಗಳನ್ನು ಸುಧಾರಿಸಿ, ಜನರಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಶಿಕ್ಷಣದ ವ್ಯವಸ್ಥೆ ಕೊಟ್ಟು, ಆರ್ಥಿಕ ಆದಾಯವು ಊರಿನಲ್ಲಿ ಬರುವ ಹಾಗೆ ಮಾಡುವುದು. ಅದು ಕೃಷಿ ಇರ್ಬೋದು, ಸಣ್ಣ ಟೂರಿಸಂ ಡಿಪೆಂಡ್ ಆದಂತ ಬೇರೆ ಬೇರೆ ವ್ಯವಹಾರಗಳು ಇರ್ಬೋದು. ಇಂಡಸ್ಟ್ರಿ ಬರ್ತದೆ ಅಂತ ನಾನು ನಂಬ್ಕೊಳ್ಳೋದಿಲ್ಲ. ನಮ್ಮಲ್ಲಿನ ಒಟ್ಟು ಫಾರೆಸ್ಟ್ ಕಾನೂನು, ಸಮುದ್ರದ ಕಾನೂನು, ಈಚೆ ಕಡೆ ಹೋದ್ರೆ CRZ ಅಂತಾರೆ ಸಮುದ್ರ ದಂಡೆಯಿಂದ, ಈಚೆ ಹೋದ್ರೆ ಇದು ಸ್ಪೆಷಲ್ ನಮ್ಮ ಫಾರೆಸ್ಟ್ ಝೋನ್ ಬರ್ತದೆ. ಸೊ ಇವೆರಡೂ ಸೇರಿದಾಗ ನಮಗೆ ಅಂತ ಜಾಗಗಳು ಇಲ್ಲ. ಓಕೆ, ಇದರೆಲ್ಲ ಮಾಡ್ತೇವೆ. ಜೊತೆಗೆ ಯಾರೋ ಕೇಳಿದ್ರು ಸಮೃದ್ಧ ಬೈಂದೂರಿನ ಫೈನಲ್ ಕಾನ್ಸೆಪ್ಟ್ ಏನು ಅಂತ. ನಾನು ಹೇಳೋದು, ನಾವೆಲ್ಲರೂ ಕಳ್ಕೊಳ್ತಾ ಇರೋದು ಫ್ಯಾಮಿಲಿ ವ್ಯಾಲ್ಯೂಸ್. ಮಗಳು ಓದಿದ್ರು, ದುಡಿದ್ರು, ಫಾರಿನ್ ಅಥವಾ ಬೆಂಗಳೂರು, ಮುಂಬೈಲಿ ಸೆಟ್ಲ್ ಆದ್ರು. ಅವ್ರು ಹೇಳ್ತಾ ಇರ್ತಾರೆ ಅಪ್ಪ ಅಮ್ಮನಿ ಸಿಟಿ ಬನ್ನಿ ಅಂತ, ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ ಬನ್ನಿ ಅಂತ, ಕೊನೆಗೂ ಬರುವುದಿಲ್ಲ. ಕೊನೆಗೆ ಎಲ್ಲಿ ಬರ್ತಾರೆ ಅಂತ ನಮ್ಗೆಲ್ರಿಗೂ ಗೊತ್ತಿರ್ತದೆ. ನಾನು ಹೇಳೋದು, ಅಪ್ಪ ಅಮ್ಮನೂ ಊರಲ್ಲಿ ಇರ್ಬೇಕು, ಮಕ್ಕಳು ಊರಲ್ಲಿ ಇರಬೇಕು. ಅದೇ ಆದಾಯದ ಜೊತೆಗೆ. ಆದಾಯ ಇದ್ದು ಬಿಟ್ರೆ, ಕರೆಂಟು, ನೀರು, ರೋಡ್ ಇದ್ರೆ, ಇಂಟರ್ನೆಟ್ ಸಿಕ್ಕಿದ್ರೆ ಮಕ್ಕಳು ಮನೇಲಿ ಏನಾದ್ರೂ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಸೊ ಇದಿಷ್ಟು ಬಂದ್ರೆ ಆ ಮನೆಯ ಕುಟುಂಬ ದಿನ ರಾತ್ರಿ ಫ್ಯಾಮಿಲಿ ಒಟ್ಟಿಗೆ ಕೂತು ಊಟ ಮಾಡಿದ್ರೆ ಅದಕ್ಕಿಂತ ಸಮೃದ್ಧತೆ ಇನ್ನೊಂದಿಲ್ಲ. ಸೊ ಸಮೃದ್ಧ ಬೈಂದೂರಿನ ಅಂತಿಮ ಕಾನ್ಸೆಪ್ಟ್ ಏನು ಕೇಳಿದ್ರೆ ಅದೇ. ಅದು ಕುಟುಂಬದ ವ್ಯಾಲ್ಯೂ ಇರ್ತದೆ, ವ್ಯವಸ್ಥೆಗಳು ಇರ್ತದೆ, ಮೂಲ ಸೌಕರ್ಯಗಳು ಇರ್ತದೆ. ಇದಕ್ಕಿಂತ ದೊಡ್ಡ ಆನೆ ಕುದುರೆ ಕಾನ್ಸೆಪ್ಟ್ ನನ್ನ ಹತ್ರ ಇಲ್ಲ. ಸೊ ಅದು ಆಗ್ಬೇಕಿದ್ರು ತುಂಬಾ ವ್ಯವಸ್ಥೆಗಳು ಆಗ್ಬೇಕು, ಅಭಿವೃದ್ಧಿಗಳು ಆಗ್ತದೆ. ಆದ್ರೆ ವಿತ್ ನೇಚರ್, ಪ್ರಕೃತಿಯನ್ನು ಹಾಳು ಮಾಡ್ಕೊಳ್ಳದೆ, ವ್ಯಾಲ್ಯೂಸ್ ಅನ್ನ ಕಳ್ಕೊಳ್ಳದೆ ಅಭಿವೃದ್ಧಿ ಆಗ್ಬೇಕು. ಕೊಲ್ಲೂರು ಮೂಕಾಂಬಿಕೆ ಆಶೀರ್ವಾದ ಇದೆ, ಪ್ರಕೃತಿ ಆಶೀರ್ವಾದ ಇದೆ. ಇದ್ರ ಜೊತೆಗೆ ಬೈಂದೂರನ್ನ ಅಭಿವೃದ್ಧಿ ಮಾಡಿ ತೋರಿಸ್ಬೇಕು. ಕೊನೆಗೂ ಬೈಂದೂರು ಶಾಶ್ವತ, ಸಂಸ್ಕೃತಿ ಶಾಶ್ವತ, ನಮ್ಮ ಊರಿನ ನೇಚರ್ ಶಾಶ್ವತ, ನಾವಲ್ಲ ಅನ್ನೋದು ಸ್ಪಷ್ಟ ಇದೆ. ಸೊ ಇದನ್ನ, ಈ ಕಲ್ಪನೆಯನ್ನ ಊರಿಗೆ, ನಮ್ಮ ನೆಕ್ಸ್ಟ್ ಜನರೇಷನ್ ಹೋಗಿ ಬಿಟ್ರೆ ಬೈಂದೂರನ್ನು ಉಳಿಸ್ಕೋತಾರೆ. ನನ್ನ ಕೊನೆ 2 ಪ್ರಶ್ನೆಗಳು. ಒಂದು, ಉಡುಪಿಯ ದೈವಗಳು ಅಂತ ಬಂದಿದ ತಕ್ಷಣ ನಿಮಗೆ ದೈವಗಳ ಬಗ್ಗೆ ಮಾತಾಡೋದಿದ್ರೆ? ನಮ್ಮಲ್ಲಿ ತುಂಬಾ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಆಮೇಲೆ ವ್ಯಾಲ್ಯೂಸ್, ಫ್ಯಾಮಿಲಿ ವ್ಯಾಲ್ಯೂಸ್ಗೆ ಸಂಬಂಧಪಟ್ಟದ್ದು ಏನಿದೆ, ಇದನ್ನ ಇವತ್ತಿಗೂ ಗೈಡ್ ಮಾಡೋದು ನಮ್ಮ ದೈವಗಳು.
ನೀವೆಲ್ಲಿಯಾದ್ರೂ ದರ್ಶನ, ಕೋಲ ಮತ್ತೊಂದು ಕೇಳಿದ್ರೆ ಒಂದು ಜನರೇಷನ್, ಇತ್ತೀಚೆಗೆ ಕಾಂತಾರ ಮತ್ತೆ ನಮ್ಮೂರಿನ ದೈವಗಳ ಬಗ್ಗೆ ಚರ್ಚೆ ಬಂದ ಮೇಲೆ ನೆಕ್ಸ್ಟ್ ಜನರೇಷನ್ ಸಹಿತ ಅದಕ್ಕೆ ತುಂಬಾ ಅಟ್ರಾಕ್ಟ್ ಆಗಿದೆ. ನೋಡ್ಲಿಕ್ಕೆ ಬರೋರು ಹೆಚ್ಚಾಗಿದ್ದಾರೆ. ಆ ಶ್ರದ್ಧೆ ಹಾಗೆ ಉಳ್ಕೋಬೇಕು ಅನ್ನೋದು ಒಂದು ಒತ್ತಾಯ. ಫ್ಯಾಮಿಲಿಯಲ್ಲಿ ದರ್ಶನ ಪಾತ್ರಿ ಹೇಳುವ ಮಾತು ಇಡೀ ಕುಟುಂಬಕ್ಕೆ ಫೈನಲ್ ಆಗಿರ್ತದೆ. ನೀವು ಇಡೀ ಪೂಜೆ ಕೊಟ್ಟು ಕುಟುಂಬದ ಒಬ್ಬ ಹೊರಗಿದ್ದದಿದ್ರೆ ದೈವ ಒಪ್ಪುವುದಿಲ್ಲ. ಅದು ಹೇಗೆ ಅದು ಪೂಜೆ ಆಗ್ತದೆ, ಇನ್ನೊಂದು ಕುಟುಂಬ ಎಲ್ಲಿದೆ ಅಂತ ಕೇಳ್ತದೆ. ಸೊ ಅದಕ್ಕಿಂತ ಭಯ ಭಕ್ತಿ ಏನುಂಟು, ಅದಕ್ಕಿಂತ ದೊಡ್ಡ ವ್ಯಾಲ್ಯೂಸ್ ಏನುಂಟು? ತುಂಬಾ ಮಾನಸಿಕವಾಗಿ ಜರ್ಜರಿತ ಆದಾಗ ಅದು ನಷ್ಟ ಇರ್ಬೋದು, ಇನ್ನೇನೋ ಕಳ್ಕೊಂಡದ್ದು ಇರ್ಬೋದು, ಕೊನೆಗೂ ದೈವ ಪ್ರಸಾದ ಕೊಟ್ಟು ನಾನು ಇದ್ದೇನೆ ನಿನ್ ಜೊತೆಗೆ ಅಂತ ಹೇಳುವುದಕ್ಕಿಂತ ದೊಡ್ಡ ವಿಶ್ವಾಸ ಏನಿದೆ? ಸೊ ಕರಾವಳಿಯಲ್ಲಿ ದೈವಗಳ ನಂಬಿಕೆ ಬದುಕಿನ ದೊಡ್ಡ ಭಾಗ. ಅದು ಇವತ್ತಿಗೂ ಅದೇ ಮೋಟಿವೇಶನ್, ಅದೇ ಕಾನ್ಫಿಡೆನ್ಸ್. ಹಾಗಾಗಿ ನಾವು ಕೇಳ್ಕೊಳ್ಳುವಂತ, ನಾವು ಕಂಡುಕೊಂಡಂತ ನಂಬಿಕೆಗಳು ಅದು ಉಳ್ಕೋಬೇಕು, ನೆಕ್ಸ್ಟ್ ಜನರೇಷನ್ಗೂ ಹೋಗಬೇಕು. ಅದರದ್ದು ಸಾಮರ್ಥ್ಯ, ಅದರ ಅವಶ್ಯಕತೆ ನೆಕ್ಸ್ಟ್ ಜನರೇಷನ್ ತಿಳ್ಕೊಳ್ತಾ ಇದೆ ಅನ್ನೋದು ನಮ್ಗೆ ದೊಡ್ಡ ಖುಷಿ. ನೀವು ಬೆಂಗಳೂರಿಗೆ ಬಂದಿದ ತಕ್ಷಣ ಎಲ್ಲಿರ್ತಾರೆ ಅಂತ ಕೇಳಿದ್ರೆ ಗುರುವಣ್ಣ ಎಲ್ಲ ಬೈಂದೂರಿನವರ ಹೋಟ್ಲುಗಳಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಿದ್ರೆ, ನಮ್ಮಲ್ಲಿ ಹತ್ರ 20,000ಕ್ಕಿಂತ ಹೆಚ್ಚು ವೋಟರ್ಸ್ ಬೆಂಗಳೂರಲ್ಲಿದ್ದಾರೆ. ಊರಿನ ಪ್ರೀತಿ ಹೇಗಿರ್ತದೆ ಕೇಳಿದರೆ, ಎಲ್ಲ ಬದಲಾಯಿಸಿದ್ರು ಅವನು ವೋಟರ್ ಐಡಿ ಬದಲಾಯಿಸೋದಿಲ್ಲ ಅಂತ ನಾನೊಂದು ಮಾತು ಹೇಳೋದಿದೆ. ಅವ್ರು ಊರಿನಲ್ಲಿ ಅಷ್ಟು ಇಟ್ಕೊಳ್ತಾರೆ. ಕಷ್ಟಪಟ್ಟು ಬಂದದ್ದಕ್ಕೋ, ಅಲ್ಲಿ ಆಡಿ ಬೆಳೆದದ್ದಕ್ಕೋ ಎಲ್ರಿಗೂ ಇರ್ತದೆ. ಬೈಂದೂರಿಗೆ, ಕುಂದಾಪುರದವ್ರಿಗೆ ಸ್ವಲ್ಪ ಹೆಚ್ಚು, ಕರಾವಳಿಯವರು ಸ್ವಲ್ಪ ಹೆಚ್ಚು ಅಂತ ಅಂದ್ಕೋತೇನೆ. ಏನು ವ್ಯವಹಾರ ಮಾಡ್ತಾರೆ? ಅವ್ರು ಬಂದವರೇ ಆರಂಭ ಮಾಡೋದು ಒಂದು 4-5 ಜನ ಸೇರಿ ಸಣ್ಣ ಹೋಟ್ಲು, ಸಣ್ಣ ಕ್ಯಾಂಟೀನ್, ನಿಧಾನಕ್ಕೆ 4-5 ಜನ ಸ್ವತಂತ್ರ ಆಗುವಂಥದ್ದು ಅಲ್ಲಿವರೆಗೆ ಇರ್ತದೆ. ಸೊ ಇಲ್ಲಿ ಆ ವ್ಯವಹಾರದಲ್ಲೇ ಇರ್ತಾರೆ, ಕಷ್ಟಪಡ್ತಾರೆ, ಹಗಲು ರಾತ್ರಿ ಕಷ್ಟಪಡ್ತಾರೆ. ಬೆಂಗಳೂರಲ್ಲಿ ಇರ್ತಾನೆ ಅನ್ನೋದು ಸರಿ, ಹುಡ್ಕೊಂಡು ಹೋಗ್ಬೇಕು. ಗಂಡ ಹೆಂಡತಿ ಬೆಳಿಗ್ಗೆ ಎದ್ದು ಬೇಕರಿ ಸ್ಟಾರ್ಟ್ ಮಾಡಿರ್ತಾರೆ, ಬೆಳಿಗ್ಗೆ ಎದ್ದು ಅಂಗಡಿ ಓಪನ್ ಮಾಡಿರ್ತಾರೆ, ಬೆಳಿಗ್ಗೆ ಎದ್ದು ಹೋಟೆಲ್ ಹೋರಾಟ ಮಾಡ್ತಾ ಇರ್ತಾರೆ. ಸೊ ಅವ್ರ ಬದುಕಿ ಅಲ್ಲಿ ಇರುವಾಗ 20,000ಕ್ಕಿಂತ ಹೆಚ್ಚು ಜನ ಅಂತೇಳಿ ಹೇಳಿದ್ರೆ, ಅವರ ಸ್ನೇಹ, ಅವರ ಪ್ರೀತಿ, ಅವರ ಮನೆ ಒಕ್ಕಲು, ಅವರ ಹೋಟೆಲ್ ಓಪನಿಂಗ್ ನಮಗೆ ದೊಡ್ಡ ಕಾರ್ಯಕ್ರಮವೇ. ಆದ್ರೆ ತುಂಬಾ ತಲುಪ್ಲಿಕ್ಕೆ ಆಗುದಿಲ್ಲ. ಪ್ರತಿ ಗುರುವಾರದ ಮೀಟಿಂಗ್ ಅಥವಾ ಪ್ರತಿ ವಾರದ ಮೀಟಿಂಗ್ ಒಮ್ಮೆ ಬಂದಾಗ ಹೋಗಿ ಬರ್ತೇವೆ, ಬೇರೆ ದಿನ ಇಟ್ಟಾಗ ಬರ್ಲಿಕ್ಕೆ ಆಗುದಿಲ್ಲ. ಪಾಪ ಬೇಜಾರು ಮಾಡ್ತಾರೆ. ಇನ್ ಕೆಲವರು ಹೇಳ್ತಾರೆ ಟೆನ್ಷನ್ ಮಾಡ್ಕೋಬೇಡಿ, ಬಂದಾಗ ಬನ್ನಿ ಅಂತ ಹೇಳ್ತಾರೆ. ಸೊ ಅದು ಬೆಂಗಳೂರಿನಲ್ಲಿ ಮೇಜರ್, ಮತ್ತೆ ಕರ್ನಾಟಕದ ಎಲ್ಲಾ ಸಿಟಿಯಲ್ಲಿ ಇದ್ದಾರೆ ನಮ್ಮ ಊರಿನವರು. ಸೊ ಹೋದ್ರೆ ಆ ದಾರಿಯಲ್ಲಿ ಒಂದು ಕೈ ಮಾತಾಡಿಸಿ ಬಂದ್ರೆ ನಮ್ಗೆ ಅದಕ್ಕಿಂತ ಖುಷಿ ಮತ್ತೊಂದು ಇರೋದಿಲ್ಲ. ಇಷ್ಟ ತನಕ ನೀವು ಶ್ರೀ ಸ್ಟುಡಿಯೋದಲ್ಲಿ ಇದ್ರಿ, ಇದ್ರ ಬಗ್ಗೆ ಹೇಳೋದಿದ್ರೆ? ಶ್ರೀ ಸ್ಟುಡಿಯೋ ಅನ್ನುವುದಕ್ಕಿಂತ ನಮ್ಗೆ ಮಣಿ. ಶಾಖೆಯಲ್ಲಿ ನೋಡಿದ್ದೇವೆ, ಸಂಘಟನೆಯಲ್ಲಿ ನೋಡಿದ್ದೇವೆ, ಸಾಮಾಜಿಕ ಬದುಕಿನಲ್ಲಿ ನೋಡಿದ್ದೇವೆ. ನಮ್ಮವರು ಈ ರೀತಿ ವಿಷನ್ ಇಟ್ಟುಕೊಂಡು ಹೊಸ ಹೊಸ ಕಲ್ಪನೆ ಶುರು ಮಾಡೋದು, ಅದರ ಸಾಹಸಕ್ಕೆ ಬೀಳುವುದು, ಅದರಲ್ಲಿ ಯಶಸ್ಸಾಗೋದು, ಇದನ್ನು ನೋಡಿದ್ರೆ ಮತ್ತೊಂದಷ್ಟು ಕಾರ್ಯಕರ್ತರಿಗೆ ಒಂದು ಪ್ರೇರಣೆ ಆಗ್ತದೆ. ನಾವು ಸಂಘಟನೆಯಲ್ಲಿ ಯಾವಾಗಲೂ ಹೇಳೋದಿದೆ, ಒಂದು ನಾವು ಎಲ್ಲಿ ಸೋಲ್ತೇವೆ ಕೇಳಿದ್ರೆ, ಒಂದು ಬೆನ್ನಿಗೆ ನಿಂತು ಒಬ್ಬ ಯಶಸ್ವಿ ಆಗುವುದು ಕಾಣುವಲ್ಲಿವರೆಗೆ ಬೆನ್ನಿಗೆ ನಿಲ್ಲುವುದು ಅಂತಿದೆ. ಅದು ಆಗದಿದ್ದಾಗ ಒಬ್ಬ ಮಣಿ ಅಥವಾ ಒಬ್ಬ ವ್ಯವಹಾರಸ್ಥ, ಒಬ್ಬ ಕಾರ್ಯಕರ್ತ ಸೋಲುವುದಲ್ಲ, ಒಂದು ಟೀಮೇ ಡಲ್ ಹೊಡಿತದೆ. ನೋಡಿ, ನನ್ನನ್ನು ನೋಡಿದ್ಮೇಲೆ ಇನ್ಯಾರು ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಹೋಗುದಿಲ್ಲ, ಸರಿ ಅಲ್ವಾ? ಸೊ ಅದೇ ರೀತಿ ಒಬ್ರು ಸಕ್ಸಸ್ ಆಗ್ಬೇಕು, ಆಗ ಇನ್ನೊಂದು 10 ಜನಕ್ಕೆ ಬರ್ತದೆ. ಸೊ ಈ ವಿಷನ್ ಇಟ್ಟುಕೊಂಡಂತ ಈ ಸಂಸ್ಥೆಗೆ ದೇವರ ಆಶೀರ್ವಾದ ಇರಲಿ, ದೇವಿಯ ಆಶೀರ್ವಾದ ಇರಲಿ. ಮಣಿನೂ ಗೆಲ್ಲಬೇಕು, ಈ ಸಂಸ್ಥೆ, ಈ ತಂಡ ಎಲ್ಲರೂ ಗೆದ್ದಾಗ ಇನ್ನೊಂದು 4 ಜನ ಅದರ ಧೈರ್ಯಕ್ಕೆ ಬರ್ತಾರೆ. ಮಣಿಯು ಅವ್ರ ಬೆನ್ನಿಗೆ ನಿಲ್ಬೇಕು. ಇಷ್ಟೋ ತನಕ ನಮ್ಮ ಜೊತೆ ಇದ್ದು ಗುರುವಣ್ಣ ಅವರ ಮುಕ್ತ ಮಾತುಕತೆ, ಇನ್ಯಾವ ಪಾಡ್ಕಾಸ್ಟ್ ನಲ್ಲೂ ಕೂಡ ಇದು ಸಿಗೋದು ಕಷ್ಟ ಅನ್ಸುತ್ತೆ, ಅಥವಾ ಮುಂದೆ ಆಗ್ಬಹುದು ಅನ್ಸುತ್ತೆ. ಆದ್ರೆ ಇಷ್ಟು ಮುಕ್ತವಾಗಿ ಮಾತಾಡಿದ್ದು ಒಂದು ವಿಶೇಷ ಅನ್ಸುತ್ತೆ. ಈ ವಿಡಿಯೋ ನೋಡೋದ್ರ ಮೂಲಕ ಎಷ್ಟು ಜನ ಪ್ರೇರಣೆಯಾಗಿ ತಗೊಳ್ಬೇಕು, ಒಬ್ರು MLA ಹೇಗ್ ನೋಡ್ಬೇಕು ಅನ್ನೋಂತ ಒಂದು ಕಾನ್ಸೆಪ್ಟ್ ನ ಬದಲಾಯಿಸ್ಕೊಳ್ಬೇಕು ಅಂತ ನನಗನ್ನಿಸ್ತಾ ಇದೆ. ಇಷ್ಟೋ ತನಕ ಬಂದು ಭಾಗವಹಿಸಿದ್ದಕ್ಕೆ ಗುರುವಣ್ಣವ್ರಿಗೆ ಧನ್ಯವಾದಗಳು. ನಮಸ್ತೆ. ಹೀಗೆ ಇನ್ನೂ ನಮ್ಮ ಪೊಲಿಟಿಕಲ್ ಆಂಗಲ್ ವಿತ್ ಮಣಿ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಮಾಡಿ. ನಮ್ಮ ಪೊಲಿಟಿಕಲ್ ಆಂಗಲ್ ವಿತ್ ಮಣಿಲಿ ಕಂಪ್ಲೀಟ್ ಆಗಿ ಪಾಸಿಟಿವ್ ವಿಚಾರಗಳನ್ನ ಮಾತ್ರ ಮಾತಾಡ್ತೀವಿ. ಯಾರ ಬಗ್ಗೆನೂ ಆರೋಪ ಮಾಡೋದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಚಾನೆಲ್ ಅಲ್ಲಿ. ಅದರಿಂದ ಕಾರ್ಯಕರ್ತರ ಪರಿಶ್ರಮ, ನಾಯಕರ ಮಾತು ಇದೆಲ್ಲವೂ ಕೂಡ ನಡೆಯುತ್ತೆ. ನಾವು ಒಂದು ಆಂಗಲ್ ಅಲ್ಲಿ ಮಾತ್ರ ಪೊಲಿಟಿಕಲ್ ನ ನೋಡಿರ್ತೀವಿ, ಆದ್ರೆ ಆ ವ್ಯಕ್ತಿ ಅವರ ಜೀವನವನ್ನ ಹೇಳಿಕೊಂಡಾಗ ಅದ್ರ ಹಿಂದೆ ಇರುವಂತ ಕಷ್ಟಗಳನ್ನು ಕೂಡ ತಿಳ್ಕೊಳ್ತಾ ಮುಂದಿನ ನಾಯಕತ್ವಕ್ಕೆ ಒಂದು ಸರಿಯಾದಂತ ಒಂದು ದಾರಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಪಾಡ್ಕಾಸ್ಟ್ ನ ಮುಗಿಸೋದು. ಧನ್ಯವಾದ.